ನೀವು ಹೋಗಿ ಪ್ರೊಫೆಷನಲ್ ಡೀಟೇಲ್ಸ್ ಇದೆ, ಇಲ್ಲಿ ಇದೊಂದು ಹೇಳಿದೆ ನಾನು. ಇಲ್ಲಿಯೂ ಸಹಿತ ಆನ್ಯುವಲ್ ಪರ್ಫಾರ್ಮೆನ್ಸ್ ಇದೆ, ಆದ್ರೆ ನಾವು ಆಪರೇಟ್ ಮಾಡ್ತಾ ಇಲ್ಲ. ಆನ್ಯುವಲ್ ಪರ್ಫಾರ್ಮೆನ್ಸ್ ಇಲ್ಲೇ ಇದೆ, HRMS ಇದೆ, ಆದ್ರೆ ನಾವು ಮಾಡ್ತಾ ಇಲ್ಲ. ಆಮೇಲೆ ನಮ್ದು ಅಸೆಸ್ಮೆಂಟ್ ಲೈಬಿಲಿಟಿ ಇರಲಿ, ಅದನ್ನು ಸಹಿತ ನಾವು ಮಾಡ್ತಾ ಇಲ್ಲ. HRMS ಇದೆ, ಅದನ್ನ ರಿಪೇರ್ ಮಾಡ್ತಾರೆ. ನಾವು ಏನು ಮ್ಯಾನುವಲ್ ಕೊಡ್ತೀವಿ, ನಮೂನೆ 1 ಮತ್ತು ನಮೂನೆ 2ರಲ್ಲಿ ಕೊಡ್ತೀವಿ ನಾವು. ಓಕೆ, ಈಗ ಇಲ್ಲಿದೆ ನೋಡ್ರಿ, KSS ಇದೆ ನೋಡಿ, ಇದು ಅಪ್ಡೇಟ್ ಮಾಡ್ಲಿಕ್ಕೆ ಹೇಳಿದ್ದೇನೆ. ಇದ್ರ ಫ್ಯಾಮಿಲಿ ಡಿಪೆಂಡೆನ್ಸ್ ಎಂಟ್ರಿ ಫಾರ್ಮ್ ಅಂತ ಇದೆ ನೋಡಿ, ಆಧಾರ್ ಅಪ್ಡೇಷನ್ ಮೇಲ್ಗಡೆ ಇದೆ ನೋಡಿ, ಎಂಪ್ಲಾಯ್ ಡಿಪೆಂಡೆನ್ಸ್, ಇವೆಲ್ಲವೂ ಸಹಿತ ನಾವು ಇಲ್ಲಿ ಮಾಡಬೇಕು. ಆಮೇಲೆ ಬೇಸಿಕ್ ಡೀಟೇಲ್ಸ್ ಇದೆ ನೋಡ್ರಿ, ಎಕ್ಸಿಟ್ ಇದೆ, ಅಲ್ಲಿ ಮೇಲ್ಗಡೆ ಅಪ್ಡೇಟ್ ಬೇಸಿಕ್ ಡೀಟೇಲ್ಸ್, ಇಲ್ಲಿದೆ. ಇದು ಇಷ್ಟೆಲ್ಲನೂ ಸಹಿತ ನಾವು ಬೇಸಿಕ್ ಡೀಟೇಲ್ಸ್ ಅನ್ನ ಇದು ಡ್ರಾಯಿಂಗ್ ಆಫೀಸರ್ ಲೆವೆಲ್ ಅನ್ನ ಮಾಡಲಿಕ್ಕೆ ಅವಕಾಶ ಇದೆ, ಇದನ್ನು ಮಾಡಬಹುದು. ವೋಟರ್ ID ಇದೆ, ಇವೆಲ್ಲ ಇದೆ, ಪ್ಲೇಸ್ ಆಫ್ ವರ್ಕ್ ಇದೆ, ಇವೆಲ್ಲವೂ ಸಹಿತ ನಾವು ಅಪ್ಡೇಟ್ ಮಾಡಬಹುದು. ಇದು ಡ್ರಾಯಿಂಗ್ ಆಫೀಸರ್ ಲೆವೆಲ್ ಮಾಡಬಹುದು. ESC ಚೇಂಜ್ ಮಾಡಬಹುದು. ಪೇರೋಲ್ ಹೋಗಿ ಇಲ್ಲಿ ನಾನು ಏನು ಹೇಳಿದೆ, ಬ್ಯಾಂಕ್ ಡೀಟೇಲ್ಸ್ ಮಾಡಬೇಕು. ಆಮೇಲೆ ಇಲ್ಲಿ ಯೂಸರ್ ರೋಲ್ ಅಂತ ಹಾಕಿದ್ದಾರೆ, HRMS ನೀವು ಇದು HRMS 2 ಇತ್ತು. HRMS 2 ಯೂಸರ್ ಏನಿದು ರೋಲ್ ಮ್ಯಾಪಿಂಗ್ ಅಂತ ಹೇಳಿ 3 ಜನರದ್ದು ರೋಲ್ ಇದೆ HRMS 2ದಲ್ಲಿ. ಇನಿಷಿಯೇಟರ್ ಇದೆ, ವೆರಿಫೈಯರ್ ಇದೆ ಮತ್ತು ಅಪ್ರೂವರ್ ಇದೆ. ಯಾವ ರೀತಿಯಾಗಿ K2ದಲ್ಲಿ ನಾವು ಮಾಡ್ತೀವಿ, ಅಲ್ಲಿ ಕೇಸ್ ವರ್ಕರ್ ಇದೆ, ಸೂಪರಿಂಟೆಂಡೆಂಟ್ ಇದೆ, ಇನ್ನೊಬ್ಬ ಯಾರಿದೆ, ಡ್ರಾಯಿಂಗ್ ಆಫೀಸರ್ ಇದೆ K2ದಲ್ಲಿ. ಇಲ್ಲಿ HRMS 2ದಲ್ಲಿ ಇನಿಷಿಯೇಟರ್ ಇದೆ, ವೆರಿಫೈಯರ್ ಇದೆ, ಒಂದು ಅಪ್ರೂವರ್ ಇದೆ. ಇದಕ್ಕೆ DSC ಬೇಕಾಗಿದೆ HRMS 2. K2ಗೆ ಮಾತ್ರ DSC ಬೇಕು ಕಂಪಲ್ಸರಿ. ಈಗ ಸದ್ಯ ನಾವು HRMS 2ದಲ್ಲಿ DSC ಇಲ್ಲದೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವ ಆಧಾರ ಮೇಲೆ ಮಾಡ್ತಾ ಇದ್ದೀವಿ, OTP ಬೇಸ್ ಮೇಲೆ ಮಾಡ್ತಾ ಇದ್ದೀವಿ. OTP ಇದೆ, DSC ಬದಲಾಗಿ ನಾವು OTP ಯೂಸ್ ಮಾಡ್ತಾ ಇದ್ದೀವಿ ಈಗ ಪ್ರೆಸೆಂಟ್. ಮುಂದೆ ಇದಕ್ಕೂ ಬರ್ಬೋದು, ಇದಕ್ಕೆ ಏನ್ ಬರ್ಬೋದು, ಥಂಬ್ ಬರ್ಬೋದು. ಥಂಬ ಈಗ HRMS ಇದು K2 ಥಂಬ ಬರುತ್ತೆ, ಈಗ ರೀಸೆಂಟ್ ಆಗಿ ಮಾಡ್ತಾ ಇದ್ದಾರೆ. ಇದೆ 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 ಅಥವಾ ನೀವು ಆಧಾರ ಸೈನು ಮಾಡ್ಬೋದು. ಆಧಾರ ಸೈನು ಮಾಡ್ಲಿಕ್ಕೆ ಆಪ್ಷನ್ ಇದೆ, OTP ಆಧಾರ ಮೇಲೆ ಮಾಡ್ಬೋದು. ಇದು ಇಲ್ಲಿ ಇದು ರೋಲ್ ಅನ್ನ ನೀವು ಇದು ಡ್ರಾಯಿಂಗ್ ಆಫೀಸರ್, ಇದು HRMS 1 ಆಗಲಿ 2 ಆಗಲಿ K2 ಆಗಲಿ ಯಾರ್ಯಾರು ಯೂಸರ್ ಅಂದ್ರೆ ಯಾರ್ಯಾರು ರೋಲ್ ಇದೆ ಅವ್ರವ್ರೇ ಇದನ್ನ ಲಾಗಿನ್ ಆಗಬೇಕು. ಬೇರೆ ಯಾರ್ಯಾರು ಲಾಗಿನ್ ಆಗ್ಲಿಕ್ಕೆ ಅವಾಗಿಲ್ಲ, ನಾವು ಸುಮ್ಮನೆ ಮಾಡ್ತಾ ಇದೀವಿ ಅಷ್ಟೇ. ಇಲ್ಲಿ ಯಾಕಂತ ಹೇಳಿ ಇಲ್ಲಿ ಆ ತರ ಏನು ಇಲ್ಲ ಅಂತ ಹೇಳಿ ಮಾಡ್ತಾ ಇದೀವಿ. ಆಕ್ಚುಲ್ ಇದನ್ನ ಯಾರು ಲಾಗಿನ್ ಆಗಿ ಕಾಮನ್ ಆಗಿ ಲಾಗಿನ್ ಆಗ್ಲಿಕ್ಕೆ ಅವಕಾಶ ಇಲ್ಲ. ಯಾರ್ದೋ ಒಂದು ಏನೋ ಕರೆಕ್ಷನ್ ಮಾಡಿಟ್ರೆ ನಾಳೆ, ಹೀಗಾಗಿ ಅದಕ್ಕಾಗಿ HRMS 2ದಲ್ಲಿ ಈಗ ಇನಿಷಿಯೇಟರ್ ಅಂತ ಮಾಡಿರೋದು, ವೆರಿಫೈಯರ್ ಅಂತ ಮಾಡಿರೋದು, ಅಥವಾ ಅಪ್ರೂವರ್ ಅಂತ ಮಾಡಿರೋದು. ಯಾಕಂತ ಹೇಳಿದ್ರೆ ಇವೆಲ್ಲನೂ ಬದಲಾವಣೆ ಮಾಡ್ಲಿಕ್ಕೆ ಅವರವರೇ ಜವಾಬ್ದಾರಿ ಇರಬೇಕು ಅಂತೇಳಿ. ನಾಳೆ ಏನು ತಪ್ಪಾಯ್ತಪ್ಪ ಅಂತ ಹೇಳಿದ್ರೆ ಅವನೇ ಜವಾಬ್ದಾರ ಅಂತ ಅದನ್ನ ಮಾಡ್ಲಿಕ್ಕೆ ಮಾಡಿರೋದು. ನೆಕ್ಸ್ಟ್ ಏನಿದೆ ಅಲ್ಲಿ ಅಟೆಂಡೆನ್ಸ್ ಆಯ್ತಾ, ಎಂಪ್ಲಾಯ್ ಸ್ಪೆಸಿಫಿಕ್ ಅಲೌನ್ಸ್ ಅಂತ ಇದೆ. ಯಾವ್ಯಾವ ಅಲೌನ್ಸ್ ಇಲ್ಲಿ ನಾವು ಹಾಕ್ಲಿಕ್ಕೆ ಆಪ್ಷನ್ ಇದೆ. ಬಹಳಷ್ಟು ನಮೂನೆ ಅಲೌನ್ಸ್ ಗಳನ್ನ ನಾವು ಸರ್ಕಾರದವರು ನಮ್ಗೆ ಕೊಡ್ತಾರೆ. ಬಹಳಷ್ಟು ರೀತಿಯ ಅಲೌನ್ಸ್ ಗಳನ್ನ ನಮ್ಗೆ ಕೊಡ್ತಾರೆ. ಯಾವ್ಯಾವ ರೀತಿಯ ಅಲೌನ್ಸ್ ಗಳನ್ನ ತಗೋತೀವಿ ನಾವು ಸಾಮಾನ್ಯವಾಗಿ? ಅಲೌನ್ಸ್ ಅಲ್ಲ, KJD HRA ತಗೋತೀವಿ, DA ತಗೋತೀವಿ, ಆಮೇಲೆ ಏನ್ ತಗೋತೀವಿ, CC ತಗೋತೀವಿ, ಸಿಟಿ ಅಲೌನ್ಸ್ ತಗೋತೀವಿ. ಮಾತ್ರ ಸ್ಪೆಷಲ್ ಅಲೌನ್ಸ್ ಕೆಲವೊಂದಿಷ್ಟು ಕೇಟರಿಂಗ್ ಇದೆ, ಅದನ್ನು ತಗೋತೀವಿ. ಗ್ರೂಪ್ ಡಿ ಗೆ ಸೈಕಲ್ ಅಲೌನ್ಸ್ ಇದೆ, ಆಮೇಲೆ ವಾಷಿಂಗ್ ಅಲೌನ್ಸ್ ಇದೆ, SFN ಇದೆ. SFN ಅಂತೂ ಒನ್ ಟೈಮ್ ಹಾಕೋದು ಅಷ್ಟೇ. ಅದು ಮೆಡಿಕಲ್ ಅಲೌನ್ಸ್ ಅಂತೂ ಈಗ ಹೋಯ್ತು. ಮೆಡಿಕಲ್ ಅಲೌನ್ಸ್ ಕಾಮನ್ ಆಗಿರುವಂತದ್ದು ಇಷ್ಟ. DA ಇದೆ, HRA ಇದೆ, CCA ಇದೆ, ಇಷ್ಟ ಕಾಮನ್ ಆಗಿ ನಾವು ತಗೊಳ್ಳೋದು. ಇವು ಬಿಟ್ಟು ಮತ್ತೆ ಬೇರೆ ಗ್ರೂಪ್ ಡಿ ದವ್ರಿಗಿದೆ, ಅವ್ರಿಗಂತೂ ನಾವು ಈಗ ಸೈಕಲ್ ಅಲೌನ್ಸ್ ಅನ್ನ ಸಪೋಸ್ ನಮ್ಮ ಆಫೀಸ್ ನಲ್ಲಿ 2 ಜನ ಗ್ರೂಪ್ ಡಿ ದವ್ರ
ಆದರೆ ಏನು ಮಾಡಬೇಕು? ಒಬ್ಬರಿಗೆ ಕೊಡಬೇಕು. ಕರೆಕ್ಟ್. 6 ಮಂತ್ಗೆ ಚೇಂಜ್ ಮಾಡಬೇಕು. ಇರಲಿ, ಒಬ್ಬೊಬ್ಬ ಯಾಕೆ ಕೊಡ್ತೀರಿ ನೀವು 300? ಮತ್ತೊಬ್ಬ ಅವಕಾಶ ಕೊಡಬೇಕು. 6 ತಿಂಗಳು ಒಬ್ಬರಿಗೆ ಕೊಡಬೇಕು, ಮತ್ತೊಬ್ಬ 6 ತಿಂಗಳ ಮಾಡಬೇಕು. ಯಾರಿಗೂ ಕೊಡ್ತಾ ಇದ್ದಾರೆ ಮತ್ತೆ ಅವ್ರು ಕೇಳ್ತಾ ಇದ್ದಾರೆ, ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ. ಅದು ಪ್ರೊವಿಷನ್ ಇದೆ, ಅದನ್ನು ಕೊಡಬಹುದು. ನಂತರ ನೆಕ್ಸ್ಟ್ ಏನಿದೆಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಲೌನ್ಸ್ ಆಯ್ತಾ? ಇವೆಲ್ಲರೂ ಬಹಳಷ್ಟು ಅಲೌನ್ಸ್ ಇದೆ ಇದರಲ್ಲಿ, ನಮಗೆ ಎಲ್ಲ ಅನ್ವಯ ಆಗುದಿಲ್ಲ, ಕೆಲವೊಂದಿಷ್ಟು ಅನ್ವಯ ಆಗ್ತವೆ. ಆಮೇಲೆ ಇನ್ಶೂರೆನ್ಸ್ ಡೀಟೇಲ್ಸ್ ಇದೆ. ಇನ್ಶೂರೆನ್ಸ್ ನಲ್ಲಿ 3 ರೀತಿಯ ಇನ್ಶೂರೆನ್ಸ್ ಗಳನ್ನ ನಾವು ಐಡೆಂಟಿಫೈ ಮಾಡಿದ್ದಾರೆ HRMS ಬಂದಲ್ಲಿ. ಯಾವ್ಯಾವ ಇನ್ಶೂರೆನ್ಸ್ ಅಂತ ಏನು? ಒಂದು KJD, ಒಂದು LIC, ಯಾಕೆ ಹೋಗ್ಬೇಕು ಅವರು? ಸ್ಟ್ರೈಕ್ ಇದೆಯಾ? ಒಂದು ಇನ್ಶೂರೆನ್ಸು KJD ಇರ್ಬೋದು, GPF ಇರ್ಬೋದು, ನಂತರ LIC. ಈ 3 ಇನ್ಶೂರೆನ್ಸ್ಗಳನ್ನ ನಾವು GPF ಇನ್ಶೂರೆನ್ಸ್ ಅಲ್ಲದು, GIS ಇಲ್ಲ ಇದ್ರಾಗ ಇಲ್ಲ. ಇಲ್ಲಿ ಇನ್ಶೂರೆನ್ಸ್ ಒಳಗ ಇನ್ಶೂರೆನ್ಸ್ ಕರೆಕ್ಟ್ GIS, ಈ GIS ಆದ್ರೆ ಇಲ್ಲಿ ಇನ್ಶೂರೆನ್ಸ್ ಒಳಗೆ ಅದು ಮ್ಯಾಪಿಂಗ್ ಆಗಿಲ್ಲ. ಇಲ್ಲಿ ಬರೀ ಇನ್ಶೂರೆನ್ಸ್ ಅಂದ್ರೆ ಇಲ್ಲಿ GPF ಇದೆ, KJD ಇದೆ, ಪ್ಲಸ್ LIC ಇದೆ. ಈ ಮೂರನ್ನ ನಾವು ಇಲ್ಲಿ ಅಂದ್ರೆ ಈ 3 ಸಹಿತ ನಾವು ಪಾಲಿಸಿ ಇರ್ತಾವೆ, ನಂಬರ್ ಇದೆ ಇದಕ್ಕೆ. GIS ಗೆ ನಂಬರ್ ಇಲ್ಲ. KJD ಎಷ್ಟು ಪಾಲಿಸಿ ಮಾಡ್ತೀವಿ ನಾವು ಇಲ್ಲಿ ಹಾಕಬೇಕು. LIC ಎಷ್ಟು ಮಂತ್ಲಿ ಪಾಲಿಸಿ ಅದಾವ ಅಂತ. ನೀವು ಕ್ವಾರ್ಟರ್ಲಿ ಪಾಲಿಸಿಯಲ್ಲಿ ಮಾಡಕ್ ಬರೋದಿಲ್ಲ, ಮಂತ್ಲಿ ಪಾಲಿಸಿ ಡಿಡಕ್ಷನ್ಗಳನ್ನು ಮಾತ್ರ ಇಲ್ಲಿ ಮಾಡಬೇಕು. ಆಮೇಲೆ GPF ಯಾರದಾರ GPF ಅನ್ನ ಮಾಡಬೇಕು. LIC ಇಯರ್ಲಿ ಮಾಡಕ್ ಬರೋದು, ಮಂತ್ಲಿ ಡಿಡಕ್ಷನ್ ಇದ್ರೆ ಮಾತ್ರ ಮಾಡಬೇಕು. ಈಗ ನಿನ್ನೆ ರೀಸೆಂಟ್ ಆಗಿ ಒಂದು ವಾಟ್ಸಪ್ ನೋಡಿದೆ ನಾನು, ಮೆಸೇಜ್ ನಿನ್ನೆ ಬಂದಿರುವಂತದ್ದು. ಮುಖ್ಯಮಂತ್ರಿಗಳು OPS ಮಾಡಲಿಕ್ಕೆ ಗುಡ್ ನ್ಯೂಸ್ ಅಂದ್ರೆ ಬರ್ತಾ ಇದೆ. ಏನು ಹೇಳ್ತಾ ಇದ್ರೆ ನಮಗೂ ಬಹಳ ಖುಷಿ ಇದೆ, OPS ಆಗಬೇಕು. ನೀವೆಲ್ಲ ಆತಪ್ಪ ಅಂತೀರ, ನೀವು ಆಸ್ ಪರ್ ಕರ್ನಾಟಕ ಜನರಲ್ ಪ್ರಾವಿಡೆಂಟ್ ಫಂಡ್ ರೂಲ್ 25 ಪ್ರಕಾರ ನೀವೆಲ್ಲರೂ ಮರ್ಜ್ ಆಗ್ತೀರಿ. ನಿಮ್ದು ಏನು NPS ಅಲ್ಲಿ ಡಿಡಕ್ಷನ್ ಆಗಿರುವಂತ ಅಮೌಂಟು ಅದರಲ್ಲಿ ಕನ್ವರ್ಟ್ ಆಗುತ್ತೆ. ರಿಫಂಡ್ ಆಗೋಲ್ಲ, ಕನ್ವರ್ಟ್ ಆಗುತ್ತೆ. ಏನು ಕನ್ವರ್ಟ್ ಆಗತ್ತಾ? ನಿಮ್ದು ಅಮೌಂಟ್ ಅಷ್ಟೇ 10%. ನಿಮ್ಮ ಅಮೌಂಟ್ ಅಷ್ಟೇ. ನಿಮ್ದು ಅಮೌಂಟ್ ಏನು ಇದು ಇದೆ, ನಿಮ್ಮ ಸೇವಿಂಗ್ಸ್ ಇದೆ 10%. ಮಾರ್ಕೆಟ್ ವ್ಯಾಲ್ಯೂ ನಿಮ್ಮ ಅಮೌಂಟ್ಗೆ ಬಂದಿರುವಂತ ವ್ಯಾಲ್ಯೂ ಅಷ್ಟೇ. ಸರ್ಕಾರದ ಅಮೌಂಟ್ಗೆ ಬಂದಿರೋ ವ್ಯಾಲ್ಯೂ ಅಲ್ಲ, ಅದು ಗವರ್ಮೆಂಟ್ಗೆ ವಾಪಸ್ ಹೋಗುತ್ತೆ. 10% ನಿಮ್ದು ಕೊಡ್ತಾರೆ, ನಿಮ್ದೇ ಕನ್ವರ್ಟ್ ಆಗುತ್ತೆ GPF-ಗೆ. ನಿಮ್ದು ಅಮೌಂಟ್ GPF-ಗೆ ಕನ್ವರ್ಟ್ ಆಗುತ್ತೆ ರೂಲ್ 25 ಪ್ರಕಾರ ಆಗತ್ತೆ. ಅವಾಗ ನೀವು ಆದ್ರಪ್ಪ ಅಂತೀರ, ನೀವು ಅದನ್ನ ರಿವೈಸ್ ಮಾಡಬಹುದು. ಈಗ ನಿಮ್ದು ಒಂದು ಏನಿದೆ ನಿಮ್ದು ಬೇಸಿಕ್ ಆಧಾರದ ಮೇಲೆ ಇದೆ, ಈಗ 10% ಇದೆ. ಅದರ GPF ರೂಲ್ ಪ್ರಕಾರ 2016 ರೂಲ್ ಪ್ರಕಾರ ನಮ್ದು ಏನಿದೆ ಸ್ಕೇಲ್ ಏನಿದೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಕೇಲ್ ಇಂದ ಎಂಡ್ ಸ್ಕೇಲ್ ವರೆಗೆ, ಮಿಡಿಲ್ ಸ್ಕೇಲಿಗೆ ನಾವು 4% ಮಾಡಬೇಕಂತ ರೂಲ್ ಇದೆ. 4% ನಮ್ದು ಪ್ರೀಮಿಯಂ ಇರಬೇಕಂತಿದೆ. ನೀವು ಎಷ್ಟು ಬೇಕಾದ್ರೂ ಮಾಡಬೇಕು. ಮತ್ತೊಂದು ಏನು ಹೇಳ್ತಪ್ಪ ರೂಲು 16 GPF ರೂಲು, ನೀವು ಯಾವುದೇ ಎಷ್ಟೋ ಪ್ರೀಮಿಯಂ ಅಮೌಂಟ್ ಮಾಡಿ ಡಿಡಕ್ಷನ್ ಅಮೌಂಟ್ ಮೋರ್ ದನ್ 15% ಆಗಬಾರದು ಅಂತೇಳಿ. ಈ ಸರ್ಟಿಫಿಕೇಟ್ ನಾವು K2 ಸಹಿತ ನಾವು ಸರ್ಟಿಫೈ ಮಾಡ್ತೀವಿ. ಮಂತ್ಲಿ ಸ್ಯಾಲರಿಯಲ್ಲಿ K2 ನಾವೇನು ಡ್ರಾ ಮಾಡ್ತೀವಿ ಅವಾಗ ನಾವು ಇದನ್ನು ಸರ್ಟಿಫೈ ಮಾಡ್ತೀವಿ, ಮೋರ್ ದನ್ 50% ಸ್ಯಾಲರಿ ನಾವು ಡಿಡಕ್ಷನ್ ಮಾಡಿಲ್ಲ ಅಂತೇಳಿ. ಇವೆಲ್ಲನೂ ಸಹಿತ ನೋಡಿ ನಾವು ಇದನ್ನು ಮಾಡ್ಬೋದು. ನೀವು ಸಪೋಸ್ ನೀವು ಕನ್ವರ್ಟ್ ಆದ್ರಿ GPF ನಲ್ಲಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರುವಂತ ಅಮೌಂಟ್ ಅನ್ನ ನೀವು ನಿಮ್ದು ಮಿನಿಮಮ್ 3 ಇಯರ್ ಸರ್ವಿಸ್ ಆಗಿರಬೇಕು. ಆಯ್ತಪ್ಪ ಅಂತ ಹೇಳಿದ್ರೆ ನಿಮ್ ಇರುವಂತ ಅಮೌಂಟ್ ಅಲ್ಲಿ ನೀವು 70% ಅಡ್ವಾನ್ಸ್ ಅನ್ನ ರೂಲ್ 16 ಮತ್ತು 17 ಪ್ರಕಾರ ತಗೋಬಹುದು. ರೂಲ್ 16 ಮತ್ತು 17 ಪ್ರಕಾರ ನೀವು ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗೆ ಅವರೇ ಟೆಂಪರರಿ ಅಡ್ವಾನ್ಸ್ ಅನ್ನ ಸ್ಯಾಂಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ. ಸಪೋಸ್ 10 ಲಕ್ಷ ಇದೆ ಅಂದ್ರೆ 7 ಲಕ್ಷ ನೀವು ತಗೋಬಹುದು, ಅಡ್ವಾನ್ಸ್ ಅನ್ನ ತಗೋಬಹುದು.
ಆದ್ರೆ ಆ ಅಡ್ವಾನ್ಸ್ ಅನ್ನ ನಿಮ್ಮ ಟೋಟಲ್ ಗ್ರಾಸ್ ಸ್ಯಾಲರಿಗೆ ಮೋರ್ ದನ್ 50% ಡಿಡಕ್ಷನ್ ಆಗಿರಬಾರ್ದು. ಇದನ್ನ ನೋಡಿ ನೀವು ನಿಮ್ಮ ಟೆಂಪರರಿ ಅಡ್ವಾನ್ಸ್ ಅನ್ನ ಸ್ಯಾಂಕ್ಷನ್ ಮಾಡಬೇಕು ಅಂತೇಳಿ ರೂಲ್ ಹೇಳುತ್ತೆ. ಓಕೆ, ಹೀಗೆ ಜಮಾ ಇರುವಂತದ್ದು ಎವ್ರಿ ಕ್ವಾರ್ಟರ್ಲಿ ನಿಮ್ಗೆ ಅವರು ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ. 7.1% ಇದೆ ಈಗ ಪ್ರೆಸೆಂಟ್, ಎವ್ರಿ ಕ್ವಾರ್ಟರ್ ಕೊಡ್ತಾರೆ. ನಂತರ ಸಪೋಸ್ ನೀವು ಈಗ 10 ಲಕ್ಷದಲ್ಲಿ 7 ಲಕ್ಷ ತಗೊಂಡ್ರೆ ಅಂತ ಹೇಳಿದ್ರೆ ಅದು ನೀವು ಇಂಟ್ರೆಸ್ಟ್ ಮುಂದಿನ ಇಂಟ್ರೆಸ್ಟ್ ಹಾಕೋ ಟೈಮ್ ಒಳಗೆ ನೆಕ್ಸ್ಟ್ ಕ್ವಾರ್ಟರ್ ಇಂಟ್ರೆಸ್ಟ್ ಹಾಕೋ ಟೈಮ್ ಒಳಗೆ 7 ಲಕ್ಷಕ್ಕೆ ಲೆಕ್ಕಕ್ಕೆ ತೊಗೊಳೋದಿಲ್ಲ, 3 ಲಕ್ಷಕ್ಕೆ ಅಷ್ಟೇ ತಗೋತಾರ. ನೀವೇನು ವಿಡ್ರಾ ಮಾಡಿರ್ತೀರಿ ಮತ್ತು ನೀವು ಆ ವಿಡ್ರಾ ಮಾಡಿರುವಂತದ್ದು ರಿಫಂಡ್ ಯಾವಾಗ ಎಷ್ಟು ಹೆಂಗೆ ಮಾಡ್ತೀರಿ. ಸಪೋಸ್ ನೀವು ತಿಂಗಳ 10,000 ರಿಫಂಡ್ ಮಾಡ್ತಾ ಇದ್ದೀರಿ, ಪ್ರೀಮಿಯಂ ನಿಮ್ದು ಅಂದ್ರೆ ನಿಮ್ದು 10,000 ಇದೆ, ಲೋನ್ 10,000 ಇದೆ, 20,000ಕ್ಕೆ 3 ಕ್ವಾರ್ಟರ್ಗೆ 60,000 ಆಯ್ತು. ಆ 60,000 ಪ್ಲಸ್ 3 ಲಕ್ಷ 60,000ಕ್ಕೆ ನಿಮಗೆ ಇಂಟ್ರೆಸ್ಟ್ ಅನ್ನ ಹಾಕ್ತಾರೆ. ಯಾಕಂದ್ರೆ ಅಲ್ಲಿವರೆಗೆ ಇದೇ ರೀತಿಯ ಪ್ರೊಸೆಸ್ ಅನ್ನ ಮಾಡಿ ಇಂಟ್ರೆಸ್ಟ್ ಅನ್ನ ಹಾಕ್ತಾ ಇರ್ತಾರೆ. ಸಪೋಸ್ ನಿಮ್ಗೆ 1 ಲಕ್ಷ ಇದೆಪ್ಪ ನಿಮ್ ಸ್ಯಾಲರಿ ಗ್ರಾಸ್, ಒಂದು ಎಕ್ಸಾಂಪಲ್ 50,000 ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಎಲ್ಲ ಡಿಡಕ್ಷನ್ ಆಗುತ್ತೆ. ಇದರಲ್ಲಿ PT ಇರ್ಬೋದು, GIS ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಎಲ್ಲ ಡಿಡಕ್ಷನ್ ಸೇರಿ 50,000ಗಿಂತ 50,000 ₹1 ನೀವು ಡಿಡಕ್ಷನ್ ಮಾಡಕ್ ಬರುದಿಲ್ಲ. 50,000 ಮ್ಯಾಕ್ಸಿಮಮ್ ಡಿಡಕ್ಷನ್ ಮಾಡ್ಬೋದು. 50,000 ನೀವು ನೆಟ್ ಸ್ಯಾಲರಿ ತಗೋಬೋದು. ಅದು ಮಾಡಲಿಕ್ಕೆ ಅವಕಾಶ ಇದೆ, ಮಾಡಿ. ನೀವು ಮ್ಯಾಕ್ಸಿಮಮ್ ಮಾಡಿ ಅದನ್ನು ನೋಡ್ಕೊಂಡು ಮಾಡಿ, ನೀವು ಬೇಕಾದಷ್ಟು ಮಾಡ್ಬೋದು. ನಿಮ್ಮ ಗ್ರಾಸ್ ಸ್ಯಾಲರಿ ಆಧಾರವಾಗಿ ನೀವು ಮಾಡ್ಬೋದು. ಕಡಿಮೆ ಮಾಡ್ರಿ, GPF ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ರಿ, KZD ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ರಿ. KZD ಚೆನ್ನಾಗಿದೆ, LIC ಅಷ್ಟು ಚೆನ್ನಾಗಿಲ್ಲ. ಈಗ GPF ಅಂಡ್ KZD ಬಹಳ ಚೆನ್ನಾಗಿದೆ, ಮಾಡಬಹುದು. ಆಮೇಲೆ ನಾವು ಯಾವ ಬೇಕಾವಾಗ ನೀವು ಅಡ್ವಾನ್ಸ್ ತಗೊಳ್ಳಿಕ್ಕೆ ಅದು ಆಪತ್ ಬಾಂಧವ ಇದ್ದಾಗ GPF ಅಕೌಂಟ್ ನೀವು ಯಾವ ಬೇಕಾದ ಅವಾಗ ಅಡ್ವಾನ್ಸ್ ಅನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. 70 to 80% ಮಾಡಿದ್ದಾರೆ ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ಗೆ ಟೆಂಪರರಿ ಅಡ್ವಾನ್ಸ್ ಅನ್ನು ತಗೊಳ್ಳಿಕ್ಕೆ. ಮೊದಲು ಜಸ್ಟ್ ಲಾಸ್ಟ್ 25,000 ಇತ್ತು. ಮೊದಲ 2007 ರೂಲು ಬರೀ ಜಸ್ಟ್ 25,000 ಅಷ್ಟೇ ಅಡ್ವಾನ್ಸ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಅವಕಾಶ ಇತ್ತು. ಈಗ ಶೆಡ್ಯೂಲ್ 1 ಪ್ರಕಾರ ರೂಲ್ 16 ಮತ್ತು 17 ಪ್ರಕಾರ ನೀವು ಅಪ್ ಟು 80% ವರೆಗೆ ಅಡ್ವಾನ್ಸ್ ಅನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ 2 ತರ ಇದೆ. ಒಂದು ಅಡ್ವಾನ್ಸ್ ತಗೊಂಡಾಗ ನೀವು 70% ಅಥವಾ 80% ತಗೋಬಹುದು ಮ್ಯಾಕ್ಸಿಮಮ್. ಆಮೇಲೆ ಸಕ್ಷಮ ಪ್ರಾಧಿಕಾರಿ ಅಂತ ನಾವೇನು ಕರಿತೀವಿ, ಅವರು ಸಹಿತ 80% ಸ್ಯಾಂಕ್ಷನ್ ಮಾಡಬಹುದು. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ 90% ಮಾಡಬಹುದು. ಇದು ಅಡ್ವಾನ್ಸ್. ಒಂದು ಪಾರ್ಷಲ್ ಅಂತ ನಾವು ಕರಿತೀವಿ, ಇನ್ನೊಂದು ಭಾಗಶಃ ಅಂತ ನಾವು ಕರಿತೀವಿ ಪಾರ್ಷಲ್. ಅದನ್ನು ಸಹಿತ ಅವಾಗ ನೀವು 70% ತಗೋಬಹುದು, 80% ತಗೋಬಹುದು, 90% ತಗೋಬಹುದು. ಈ ಪಾರ್ಷಲ್ ನೀವು ತಗೊಂಡಾಗ ಅವಾಗ ಡಿಡಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಪರ್ಮನೆಂಟ್ಗೆ ತಗೊಂಡಂಗೆ, ಪರ್ಮನೆಂಟ್ ಆಗಿ ನೀವು ವಿಡ್ರಾ ಮಾಡ್ದಂಗೆ. ಇದಕ್ಕೆ ನಿಮ್ಗೆ EG ಅಥರೈಸೇಷನ್ ಬೇಕು. ಇದನ್ನ ಡ್ರಾ ಮಾಡ್ಬೇಕಂತ ಹೇಳಿದ್ರೆ, ಪಾರ್ಷಲ್ ನೀವು ಡ್ರಾ ಮಾಡ್ಬೇಕಂತ ಹೇಳಿದ್ರೆ EG ಅಥರೈಸೇಷನ್ ಬೇಕು ಕಂಪಲ್ಸರಿಯಾಗಿ. EG ಅಥರೈಸೇಷನ್ ಇರಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕೊಡೋದಿಲ್ಲ. GPF ನಮೂನೆ 4 ಮತ್ತು 7ರಲ್ಲಿ ನೀವು ಟೆಂಪರರಿ ಅಡ್ವಾನ್ಸ್ ಅನ್ನು ಅಪ್ಲೈ ಮಾಡಿ ಮಂಜೂರಾತಿ ಕೊಟ್ಟಾಗ ನಮೂನೆ 4ರಲ್ಲಿ ಡ್ರಾಯಿಂಗ್ ಆಫೀಸರ್ ಮಂಜೂರಾತಿ ಏನು ಕಾರಣ ಬೇಕು ಅದು ಹಾಕಿ. ಅಂದ್ರೆ ಯಾವುದೇ ರಿಲಿಜಿಯಸ್ ಅಥವಾ ಒಂದು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಬಹಳಷ್ಟು ರೀಸನ್ಸ್ ಇದೆ ಆ ರೂಲಲ್ಲಿ ಅಡ್ವಾನ್ಸ್ ತಗೊಳ್ಳಿಕ್ಕೆ. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆ ರೂಲ್ ಹಾಕಿ ನೀವು ನಮೂನೆ 4ರಲ್ಲಿ ಒಂದು OM ಹಾಕಿ ನೀವು ಬಿಲ್ ಜೊತೆ ಹಂಚಿದ್ರೆ ಅಂತ ಹೇಳಿದ್ರೆ ಸಾಕು, ನಿಮ್ದು ಟೆಂಪರರಿ ಅಡ್ವಾನ್ಸ್ ಬಿಲ್ ಇಮಿಡಿಯೇಟ್ಲಿ ಪಾಸ್ ಆಗುತ್ತೆ. ಬಿಲ್ ನಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ ಒಂದು ಅಕೌಂಟೆನ್ಸ್ ಇದೆ, ಅದರ ಒಂದು ಸಿಗ್ನೇಚರ್ ಇದೆ. ಎಂಪ್ಲಾಯ್ ಯಾರು ಚಂದಾದಾರ ಇರ್ತಾರ ಅವ್ರದ್ದು ಕಂಪಲ್ಸರಿಯಾಗಿ ನೀವು ಅದರಲ್ಲಿ ಸಿಗ್ನೇಚರ್ ಅನ್ನ ಮಾಡಬೇಕು, ರಿಫ್ರೆಶ್ ಮಾಡಬೇಕು, ಅವಾಗವಾಗ ಮಾಡಬೇಕಾಗುತ್ತೆ. ಇಲ್ಲಪ್ಪ ಅಂತ ಹೇಳಿದ್ರೆ ಆ ಬಿಲ್ ಪಾಸ್ ಆಗೋದಿಲ್ಲ. ಈಗ ಇನ್ನೊಂದು 1 ತಿಂಗಳ ಅಥವಾ 2 ತಿಂಗಳಲ್ಲಿ ನೀವು ಮ್ಯಾನುವಲ್ ಬಿಲ್ ಅನ್ನ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ಫೆಸ್ಟಿವ್ ಅಡ್ವಾನ್ಸ್ ಮತ್ತು GPF ಬಿಲ್ ಅಂತ ಇನ್ನೊಂದು ತಿಂಗಳ 2 ತಿಂಗಳು ಆಗತ್ತೆ. ಅದು GPF ಮತ್ತು TA ಬಿಲ್ ಆಗತ್ತೆ, ಆಗ್ತಾ ಇದೆ. ಈ ಸ್ಯಾಲರಿ ಬಿಲ್ಗೆ ಎಷ್ಟು ಅಲೋ ಮಾಡಿದ್ದಾರೆ ನಮಗೆ, ಉಳ್ಕಿದ್ ನಾವು ಇನ್ನು ಮ್ಯಾನುವಲ್ ಬಿಲ್ಗಳನ್ನ ಕೊಡಬೇಕು. ನೆಕ್ಸ್ಟ್ ಏನಿದೆ ಎಂಪ್ಲಾಯ್ ಸ್ಪೆಸಿಫಿಕ್ ಡಿಡಕ್ಷನ್ಸ್ ಇದೆ. ಸ್ಪೆಸಿಫಿಕ್ ಡಿಡಕ್ಷನ್ ದಲ್ಲಿ ನಾವು ಅಡ್ವಾನ್ಸ್ ತಗೊಂಡಿರ್ತೀವಿ. ನಾವು ಅಡ್ವಾನ್ಸ್ ಅನ್ನ HRMS 1ದಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಅಡ್ವಾನ್ಸ್ ಅನ್ನು ಇಲ್ಲಿ CTS 1ದಲ್ಲಿ ನಾವು ಎಲ್ಲ ಕರೆಸ್ಪಾಂಡೆನ್ಸ್ ಮಾಡ್ತೀವಿ. ನಾವು ಎಲ್ಲರೂ ಇಲ್ಲಿ HRMS 1ದಲ್ಲಿ
ನಿಮ್ಗೆ ಬೋರ್ ಆಗ್ತಾ ಇರಲ್ಲ? ಇಲ್ಲ ಸರ್, ಹೇಳಿ ಸರ್, ಇಂಟ್ರೆಸ್ಟ್ ಇದೆ. HRMS 1 ಅಲ್ಲಿ CTS 1 ಮೂಲಕ ನಾವು ಎಲ್ಲ ಕರೆಸ್ಕೊಳೋದು ಅಂದ್ರೆ ನಮ್ಮ ಸ್ಯಾಲರಿ ಬಿಲ್ ಆಗಿ ಮಂತ್ಲಿ ಅರಿಯರ್ಸ್ ಇರ್ಬೋದು ಎಲ್ಲಾನು ಇಲ್ಲಿ ಡ್ರಾ ಮಾಡ್ತೀವಿ ನಾವು. CTS 1 ಅನ್ನ K2 ದಲ್ಲಿನೂ ಸಹಿತ ಮಾಡ್ತೀವಿ ನಾವು. ಅದು K2 ಟ್ರೈನಿಂಗ್ ಆಗಿರ್ಬೋದು, ನಿಮ್ದು ಕ್ಲಾಸ್ ಆಗಿರ್ಬೋದು, ಹೇಳ್ಯಾರ ಇಲ್ಲೋ ಗೊತ್ತಿಲ್ಲ, ಅಲ್ಲಿನೂ ಮಾಡ್ತೀವಿ ನಾವು. ಅಲ್ಲಿ ಯಾವುದೇ ಅಡ್ವಾನ್ಸ್ಗಳು ಇರಲಿ ಅದರಲ್ಲೇ ಡ್ರಾ ಮಾಡ್ತೀವಿ. ಅಲ್ಲಿಯೂ ಸಹಿತ CTS 1 ಅಲ್ಲಿ ಡ್ರಾ ಮಾಡ್ತೀವಿ. ಅದು K2 ದಲ್ಲಿ ಡ್ರಾ ಮಾಡ್ತೀವಿ. ಎಲ್ಲ ಅಡ್ವಾನ್ಸ್, ಕಂಪ್ಯೂಟರ್ ಅಡ್ವಾನ್ಸ್ ಇರ್ಬೋದು, ಅಥವಾ ಬೈಸಿಕಲ್ ಇರ್ಬೋದು, ಅಥವಾ ಮೋಟರ್ ಸೈಕಲ್ ಇರ್ಬೋದು, ಕಾರ್ ಇರ್ಬೋದು, ಯಾವುದೇ ಅಡ್ವಾನ್ಸ್ಗಳನ್ನು ತಗೊಳ್ಳಿಕ್ಕೆ ನಮ್ಗೇನು ಅಡ್ವಾನ್ಸ್ ತಗೊಳ್ಳಿಕ್ಕೆ ಅವಕಾಶ ಇದೆ, ಸರ್ಕಾರದವರು ಅಲೌ ಮಾಡಿದ್ದಾರೆ ನಮಗೆ, ಆ ಎಲ್ಲ ಅಡ್ವಾನ್ಸ್ಗಳನ್ನು ಅಲ್ಲಿ ಅಪ್ಲೈ ಮಾಡಿ ತಗೊಳ್ಬೋದು. ನಂತರ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಸಹಿತ ಹಳೆಯದು, ಈಗ 1961 ಮೆಡಿಕಲ್ ಅಟೆಂಡೆನ್ಸ್ ಏನಿದೆ, ಆ ಮೆಡಿಕಲ್ ಅಟೆಂಡೆನ್ಸ್ ಪ್ರಕಾರ ಹಳೇದಿನ್ನು ಕ್ಲೇಮ್ ಇದೆ ನಮ್ದು, ಆ ಬಿಲ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ CTS 1 ಅಲ್ಲಿ ನಾವು HRMS ಇದು K2 ದಲ್ಲಿ ನಾವು ಬಿಲ್ ಮಾಡಬೇಕು. HRMS ದಲ್ಲಿ ಬಿಲ್ ಮಾಡಕ್ ಬರುದಿಲ್ಲ ಮೆಡಿಕಲ್ ಅಟೆಂಡೆನ್ಸ್ ಇದು. ಅದು 021 ಅಬ್ಜೆಕ್ಟಿವ್ ಕೋಡ್ದಲ್ಲಿ ನಾವು ಮಾಡಬೇಕಾಗತ್ತೆ. CTS 1 ದಲ್ಲಿ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನ್ ಮಾಡ್ತೀವಿ ನಾವು ಅಲ್ಲಿ, ಲೀವ್ ಇನ್ಕ್ಯಾಶ್ಮೆಂಟ್, ಫೈನಲ್ ಲೀವ್ ಇನ್ಕ್ಯಾಶ್ಮೆಂಟ್. ರಿಟೈರ್ಮೆಂಟ್ ಆದ ನಂತರ ಫೈನಲ್ ಲೀವ್ ಇನ್ಕ್ಯಾಶ್ಮೆಂಟ್ ಮಾಡ್ತೀವಲ್ಲ, ಅದು ಸಹಿತ K2 ದಲ್ಲಿ CTS 1 ಒಳಗೆ ಮಾಡ್ತೀವಿ. ಆ ಎಲ್ಲ ಸಹಿತ ಅಲ್ಲಿ ಮಾಡಲಿಕ್ಕೆ ಆಪ್ಷನ್ ಇದೆ. ಇಲ್ಲಿ ಮಾತ್ರ ಏನಿದೆ, ನಾವು ಸ್ಯಾಲರಿ, ರೆಗ್ಯುಲರ್ ಸ್ಯಾಲರಿ ಬಿಲ್ ಅನ್ನ, ಆಮೇಲೆ ಇನ್ನಿತರೆ ಅರಿಯರ್ಸ್ ಗಳನ್ನು, ಎಲ್ಲಾ ರೀತಿಯ ಅರಿಯರ್ಸ್ ಗಳನ್ನು ನಾವು ಇಲ್ಲಿ ಡ್ರಾ ಮಾಡಲಿಕ್ಕೆ ಅವಕಾಶ ಇದೆ, ಅಲೌ ಮಾಡಿದ್ದಾರೆ. ಇಲ್ಲೆಲ್ಲವೂ ಇದೆ. ಆಮೇಲೆ ನೆಕ್ಸ್ಟ್ ಪೇರೋಲು ಅಲ್ಲಿ ಹೋಗಿ ಇಲ್ಲಿ ಸ್ಪೆಸಿಫಿಕ್ ಡಿಡಕ್ಷನ್ ದಲ್ಲಿ ಇಲ್ಲಿ ಯಾವುದೇ ನಾವು ಸೊಸೈಟಿಯಲ್ಲಿ ಯಾವುದೇ ಒಂದು ಲೋನ್ ಮಾಡಿದ್ದೀವಿ, ರೆವೆನ್ಯೂ ಸೊಸೈಟಿ ಇರ್ಬೋದು, ಅಥವಾ ನಮ್ಮ ಗೌರ್ಮೆಂಟ್ ಎಂಪ್ಲಾಯ್ ಬ್ಯಾಂಕ್ ಅಂತ ಇರ್ತಾವೆ ಕೆಲವು ಕಡೆ, ಅಲ್ಲಿ ಸಾಲ ಮಾಡ್ತೀವಿ, ಅದು ಡಿಡಕ್ಷನ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ನಂತರ ನಮ್ಮ ಇನ್ಕಮ್ ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡಲಿಕ್ಕೆ, ಇನ್ಕಮ್ ಟ್ಯಾಕ್ಸ್ ಎಷ್ಟಾಗಬೇಕು ಈಗ, ಯಾರಿಗೂ ಬರುವುದಿಲ್ಲ. ಈಗ ನಮ್ದು ಒಂದು ತಿಂಗಳ ಸ್ಯಾಲರಿ ಕೊಡ್ಬೇಕು ನಾವು, ವರ್ಷ ಒಂದು ವರ್ಷದ್ದು ಸ್ಯಾಲರಿ ಒಳಗೆ ಒಂದು ತಿಂಗಳ ಸ್ಯಾಲರಿ ಬಿಟ್ಟು ಕೊಡ್ಬೇಕು ನಾವು ಇನ್ಕಮ್ ಟ್ಯಾಕ್ಸಿಗೆ. 1,40,000 ವರೆಗೆ ಇನ್ಕಮ್ ಟ್ಯಾಕ್ಸ್ ಆಗುತ್ತೆ. ಈ ನಿಮ್ಗೆ ಯಾರಿಗೂ ಬರೋದಿಲ್ಲ. 12 lakhs ವರೆಗೆ, 12 lakhs ಇದೆ, 13.25 ವರೆಗೆ ಈಗ ಎಕ್ಸಂಪ್ಷನ್ ಇದೆ. 13.25 ವರೆಗೆ ಯಾರಿಗೆ, ಎಂಪ್ಲಾಯಿಗೆ ಮಾತ್ರ. ಏನೇನಿದೆ 13.25 ಅಂದ್ರೆ ಏನು? 12 lakh ಇದೆ. ಸ್ಟ್ಯಾಂಡರ್ಡ್ ಅಂತ ಅಲ್ಲದು, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನೋದು ರಿಬೇಟ್ಸ್ ಅಂತ ಹೇಳಿದ್ರೆ ನ್ಯೂ ರಿಜಿಮ್ ಒಳಗ ನಮ್ಗೆ ಇದು ಕೊಟ್ಟಿರೋದು, ಎಕ್ಸೆಂಪ್ಷನ್ ಕೊಟ್ಟಿರೋದು ನ್ಯೂ ರಿಜಿಮ್ ಒಳಗೆ 12 lakh. 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲ್ಲ, NPS. 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದೆ. 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದೆ, NPS 50,000 ಇದೆ. ಈ ಎಲ್ಲರೂ ಸೇರಿ 13,25,000 ವರೆಗೆ ನಿಮ್ಗೆ ನೀವು IT ಅನ್ನ ಅಷ್ಟರೊಳಗೆ ಯಾರು ಬರ್ತೀರಿ, ₹1 ಜಾಸ್ತಿ ಆಯಿತು. ಅವಾಗ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು? 4 ಲಕ್ಷದಿಂದ ಸ್ಟಾರ್ಟ್ ಮಾಡಬೇಕು. ಸ್ಲ್ಯಾಬ್ 4 ಲಕ್ಷದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದು ಬೇರೆ ಇದೆ, ಅದು ದೊಡ್ಡ ಕ್ಲಾಸ್ ಆಗುತ್ತೆ ಕೇಳಿಕ್ಕೆ, ಇರಲಿ. ಆ ಥರ ಮಾಡಬೇಕಾಗುತ್ತೆ. ಇಲ್ಲಿ ಯಾರು ಎಂಪ್ಲಾಯ್ ಅದಾರೆ ಅವರು IT ಅನ್ನ ಡಿಡಕ್ಷನ್ ಮಾಡಬೇಕು. IT ಅನ್ನ ಡಿಡಕ್ಷನ್ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು IT ಒಂದು ಫಾರ್ಮ್ ಇದೆ, 12AA ಅಂತೇಳಿ, 12A ಅಂತಿದೆ, 12AA ಅಂತಿದೆ. ಆ ಫಾರ್ಮೆಟ್ ನಲ್ಲಿ ಅನ್ಯುವಲಿ ನಾವು ಎಲ್ಲರದ್ದು ಇನ್ಕಮ್ ಸೋರ್ಸ್ ಅನ್ನ ಡಿಕ್ಲೇರೇಷನ್ ತಗೋಬೇಕಾಗತ್ತೆ. ಎಲ್ಲ ಎಂತವ್ರಿಗೆ ಇನ್ಕಮ್ ಇದೆ, ಸ್ಯಾಲರಿಯಿಂದ ಏನಿದೆ, ಸ್ಯಾಲರಿ ಹೊರತುಪಡಿಸಿ ಏನು ಇನ್ಕಮ್ ಇದೆ, ಎಲ್ಲಾನು ಸೇರಿಸಿ ಅವ್ರದ್ದು ತಗೋಬೇಕು. ಆವಾಗ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಅನ್ನ ನೀವು ಡಿಡಕ್ಷನ್ ಮಾಡಲಿಕ್ಕೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸಪೋಸ್ ಅವ್ರು ಕೊಳ್ಳಿಲ್ಲಪ್ಪ ಅಂತ ಹೇಳಿದ್ರೆ ನಿಮ್ಮಷ್ಟಕ್ಕೆ ನಿಮ್ಮಲ್ಲಿ ಇರುವಂತಹ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಿ ಅವ್ರಿಗೆ ಟ್ಯಾಕ್ಸ್ ಬರ್ತಿದ್ದಪ್ಪ ಅಂತ ಹೇಳಿದ್ರೆ ನೀವು ನೇರವಾಗಿ ಡಿಡಕ್ಟ್ ಮಾಡಬೇಕು. ಡ್ರಾಯಿಂಗ್ ಆಫೀಸರ್ ರೆಸ್ಪಾನ್ಸಿಬಲ್. ನಾಳೆ ಏನಾದ್ರು ಸಮಸ್ಯೆ ಆದ್ರೆ ಡ್ರಾಯಿಂಗ್ ಆಫೀಸರ್ ರೆಸ್ಪಾನ್ಸಿಬಲ್. ಆಯ್ತಾ? ನೆಕ್ಸ್ಟ್ ಏನಿದೆಯಪ್ಪ ಅಂತ ಹೇಳಿದ್ರೆ ಲೋನ್ ಅಂಡ್ ರಿಕವರೀಸ್ ಅಂತಿದೆ. ಲೋನ್ ಅಂಡ್ ರಿಕವರೀಸ್ ಅಲ್ಲಿ ನಾವು KJD ಲೋನ್ ಕೊಟ್ಟಿರ್ಬೋದು,
ಅಥವಾ GPF ಲೋನ್ ತೊಗೊಂಡಿರ್ಬೋದು, ಅಥವಾ ಬೇರೆ ಲೋಕಲ್ ರಿಕವರೀಸ್ ಅಂದ್ರೆ ಫೆಸ್ಟಿವಲ್ ಅಡ್ವಾನ್ಸ್ ಇರ್ಬೋದು ಅಥವಾ ಲೋಕಲ್ ರಿಕವರೀಸ್ ಮತ್ತು ಬೇರೆ ಯಾವುದೇ ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ಬೋದು ನಮ್ಮ ಸ್ಯಾಲರಿ ಅಕೌಂಟ್ನಿಂದ ಆ ರಿಕವರೀಸ್ ಅನ್ನ ಇಲ್ಲಿ ಹೋಗಿ ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. PSU ಅಂತೇಳಿ ಎಲ್ಲಾನು ಬ್ಯಾಂಕ್ ಮ್ಯಾಪಿಂಗ್ ಆಗಿದಾವೆ ಇದೆ HRD ಸ್ಕೂಲಲ್ಲಿ ಮಾಡಬೇಕು. ನೀವು ಮಾಡಿಲ್ಲ ನಿಮ್ಗೆ ಈಗ ನವೆಂಬರ್ ಲಾಸ್ಟ್ ಬಂದಿದೆ. ಈ 30ನೇ ತಾರೀಕು ಕೂಡ ಡೆಡ್ಲೈನ್ ಇದೆ ಗ್ರೂಪ್ ಸಿ ಅವರಿಗೆ. ಸರ್ ಇದು ಒಂದು ನಮ್ಮ ಮಾಹಿತಿ ಮಿಸ್ಇಂಟರ್ಪ್ರಿಟೇಷನ್ ಮಾಡಿ ಇಟ್ಟಿರ್ರಿ ಸರ್. ನಾವೀಗ SBI ಈ ರೀತಿ ನಮ್ದೇನು ಹೋಮ್ ಅಕೌಂಟ್ ಇರುತ್ತಲ್ಲ ಸರ್, ಸ್ಯಾಲ್ರಿ ಅಕೌಂಟ್, ಅಲ್ಲೇನಾದ್ರೂ ನಾವು ಲೋನ್ ತೊಗೊಂಡ್ರೆ ಸ್ಯಾಲ್ರಿ ಡಿಡಕ್ಟ್ ಮಾಡಕ್ಕೆ ಬರಲ್ಲ, LIC ಬಿಟ್ಟರೆ ಯಾವುದು ಬರೋಲ್ಲ ಅಂತ ಹೇಳಿದ್ರಿ. ಅಲ್ಲ, ನೀವು ಈಗ PSU ಅಂತ ಹೇಳಿ ಒಂದು ಅಕೌಂಟ್ ಇದೆ, K2 ಮ್ಯಾಪಿಂಗ್ ಆಗಿದೆ, ಅದು ಮ್ಯಾಪಿಂಗ್ ಮಾಡಬೇಕು, ಮ್ಯಾಪಿಂಗ್ ಮಾಡಿಸ್ಬೇಕು, ಮಾಡಿದ್ರೆ ಆಗತ್ತೆ. PSU ಅಕೌಂಟ್ ನ್ಯಾಷನಲೈಸ್ ಬ್ಯಾಂಕ್ ಇದು ಬ್ಯಾಂಕ್ ಮ್ಯಾಪಿಂಗ್ ಆಗಿದೆ. ಆದ್ರೆ ಅದು ಹೆಂಗಿದೆಪ್ಪ ಅಂತಿದ್ರೆ ಎದಕ್ಕೆ ಡೌಟ್ ಇದೆಯಪ್ಪ ಅಂತಿದ್ರೆ K2 ಮ್ಯಾಪಿಂಗ್ ಆಗಿಲ್ಲ ಬಹಳಷ್ಟು ರೆಸ್ಪೆಕ್ಟ್ ಐಡಿಗಳನ್ನು. ಯಾಕಂತಂದ್ರೆ ರಿಡಕ್ಷನ್ ಆಗಿರೋದು ನಿಮ್ದು ರೆಸ್ಪೆಕ್ಟ್ ಐಡಿ ಹೋಗಿ ಜಮಾ ಆಗ್ಬೇಕಲ್ಲದು. ಅದಕ್ಕೊಂದು ಮೆಥಡ್ ಇದೆ. ಆ ಬ್ಯಾಂಕ್ ಜೊತೆ ನೀವು ಹೋಗಿ ಚರ್ಚೆ ಮಾಡಿ ಅದು ಯಾವ ರೀತಿಯಾಗಿ ಅವರು ನೀವು ರೆಸ್ಪೆಕ್ಟ್ ಐಡಿನ ಕ್ರಿಯೇಟ್ ಮಾಡಬೇಕು. ಅಂದ್ರೆ ನಿಮ್ಮದೇ ಅಕೌಂಟಿಗೆ ಹೋಗಿ ಆ ಲೋನ್ ಅನ್ನ ಅಡ್ಜಸ್ಟ್ ಆಗಬೇಕು, ಬುಕ್ ಅಡ್ಜಸ್ಟ್ ಆಗಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಅದು ಇಂಪಾರ್ಟೆಂಟ್. ಯಾವುದೇ ಒಂದು ಅವ್ರದೇ ಅಕೌಂಟ್ಗೆ ಸಸ್ಪೆನ್ಸ್ ಅಕೌಂಟ್ಗೆ ಹೋಗಿ ಬಿತ್ತಪ್ಪ ಅಂತ ಹೇಳಿದ್ರೆ ನಾಳೆ ನೀವು ಹೋಗಿ ನಿಮ್ ಬಡ್ಡಿ ಹಾಕೋದು ಅಂತಾರೆ ಅವರು, ನಿಮ್ಗೆ ಬೆನಿಫಿಟ್ ಆಗ್ಬೇಕಲ್ಲ, ಉದ್ದೇಶ ಅದು. ಹೀಗಾಗಿ ಅವರು ಆಗಿಲ್ಲ ಅಂತ ಹೇಳ್ತಾರೆ. ಅದನ್ನ ನೀವು ಬ್ಯಾಂಕ್ ಜೊತೆ ಹೋಗಿ ಮಾತಾಡ್ಕೋಬೇಕು, ಯಾವ ರೀತಿಯಾಗಿ ಮಾಡಬೇಕು. ಈಗ BSNL ನಾವು ಪೇಮೆಂಟ್ ಮಾಡ್ತಾ ಇದೀವಿ, ಫೋನನ್ನ ಡೈರೆಕ್ಟ್ ಆಗಿ ಅವರಿಗೆ ಕ್ರೆಡಿಟ್ ಆಗುತ್ತೆ. ಈಗ ಸ್ಯಾಲ್ರಿ ಬಿಲ್ ಅನ್ನು ನಾವು ಈಗ ಯಾವುದು ಡಿಡಕ್ಷನ್ ಅನ್ನ ಶೆಡ್ಯೂಲ್ಗಳನ್ನ ಹಚ್ತಾ ಇಲ್ಲ. ಈಗ ಯಾಕೆ ಹಚ್ತಾ ಇಲ್ಲ? GPF ಈಗ ಮೊದಲ KJD ನಮ್ದು ಅಕೌಂಟ್ ನಾವು KJD ರೀಕನ್ಸಿಲೇಷನ್ ಸರಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಸಾಲ ತಗೋತಾರ ಅವ್ರು. KJD ಕರೆಕ್ಟಾ? ಸಾಲ ತಗೊಂಡ್ರೆ ನಿಮ್ದು ಅಕೌಂಟ್ ಸರಿ ಆಗತ್ತ, ಇದು ಸಮಸ್ಯೆ. ಆದ್ರೆ ಈಗ ಅದು ಇಲ್ಲ ಆ ಸಮಸ್ಯೆ. ಈಗ ಎಲ್ಲನೂ ಸರಿಯಾಗಿದೆ. ಈಗ ನಿಮ್ಗೆ ಯಾವುದೋ ಶೆಡ್ಯೂಲ್ ಇರಲಿ, ಸ್ಯಾಲರಿಗೆ ಸಂಬಂಧಪಟ್ಟದ್ದು ಎಲ್ಲಾನು ಸಹಿತ ಸರಿಯಾಗಿ ಕ್ರೆಡಿಟ್ ಆಗ್ತಾ ಇದೆ. ಇದು ಕನ್ಫರ್ಮ್ ಆಗಿದೆ. ಇದು ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರೆ ಸಹಿತ ನಿಮ್ಗೆ ಈಗ ಫಿಸಿಕಲ್ ಕಾಪಿ ಕೇಳ್ತಾ ಇಲ್ಲ ಟ್ರೆಜರಿ ಅವರು. ಹೀಗಾಗಿ AG ಅವರು ಅಲೌ ಮಾಡಿರೋದು. AG ಅವ್ರಿಗೆ ಬೇಕಾಗಿತ್ತು ಶೆಡ್ಯೂಲ್, ಟ್ರೆಜರಿ ಅವ್ರಿಗೆಲ್ಲ ಎಲ್ಲರಿಗೂ ನಾವು ನಮ್ಮ ತೆಲಾಗೇನು ಟ್ರೆಜರಿ ಅವ್ರು ನಮ್ಗೆ ಕಾಣಿಸ್ತಾರಪ್ಪ ಅಂತೇಳಿ. ಟ್ರೆಜರಿ ಅವ್ರಿಗೆ ಬೇಕಾಗಿಲ್ಲ ಆ ಶೆಡ್ಯೂಲ್. ಯಾವುದೇ ವೋಚರ್ಗಳಿರಲಿ, ಯಾವುದೇ ಬಿಲ್ಗಳಿರಲಿ, ಟ್ರೆಜರಿ ಬೇಕಾಗಿರೋದು AG ಅವ್ರಿಗೆ ನಾಳೆ ಅಡಿಟ್ ಮಾಡ್ಲಿಕ್ಕೆ ಡಾಕ್ಯುಮೆಂಟ್ ಬೇಕು, ನಿಮ್ಮ ಲೆಕ್ಕ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಬೇಕು. ನಾಳೆ ನಿಮ್ದ ಒಂದು ಪಾಲಿಸಿ ಅಕೌಂಟ್ ಯಾವುದೇ ನಿಮ್ಮ ಅಕೌಂಟ್ ಜಮಾ ಆಗಿಲ್ಲಪ್ಪ ಅಂತ ಹೇಳಿದ್ರೆ ನೀವು ನಾಳೆ ಕೇಳ್ತೀರಿ, ಅವ್ರಿಗೆ ಅದು ಸರಿ ಮಾಡಕ್ ಬೇಕು. ಹೀಗಾಗಿ ಆ ಶೆಡ್ಯೂಲ್ ಅವ್ರು ಕೇಳ್ತಾ ಇರೋದು. ಈಗ ಅದು ಸಮಸ್ಯೆ ಪರಿಹಾರ ಆಗಿದೆ. ಹೀಗಾಗಿ ಅವರು ಮ್ಯಾನುವಲ್ ಬಿಲ್ ಅನ್ನ ಕೇಳ್ತಾ ಇಲ್ಲ. ಈಗ DC ಬಿಲ್ ಎದಕ್ಕೆ ಕೇಳ್ತಾ ಇದಾರೆ ಅವರು? ವೋಚರ್ಗಳನ್ನು. ಅದು ಸಹಿತ ಬರುತ್ತೆ, ರಿಸೆಂಟ್ ಆಗಿ ಬರುತ್ತೆ. K3 ಬರುತ್ತೆ. ಈಗ K3 ಬರುತ್ತೆ. ಈಗ ಮೊನ್ನೆ ಈಗ ನಾವು ರಿಸೆಂಟ್ ಆಗಿ ನಾವು ATI ಕ್ಲಿನಿಕ್ ಹೋದಾಗ ಡಿಸ್ಕಷನ್ ಆಯಿತು. ಅದು ಅದರ ಬಗ್ಗೆ ಕೆಲವೊಂದಿಷ್ಟು ಟ್ರೈನಿಂಗ್ ನಲ್ಲಿ ಡಿಸ್ಕಷನ್ ಹೇಳಿದ್ರು. K3 ಬರುತ್ತೆ. ಅಲ್ಲಿ ನೀವು ವೆಂಡರ್ ಕ್ರಿಯೇಟ್ ಮಾಡಬೇಕಾಗ್ತದೆ ಫ್ಯೂಚರ್. ನೀವೆಲ್ಲಾನು ಸಹಿತ ಈಗ ಆನ್ಲೈನ್ ಅಲ್ಲಿ ಡಿಜಿಟಲಿ ಕೆಲಸ ಮಾಡಬೇಕಾಗತ್ತೆ. ನಾ ಹೇಳ್ತೀನಿ ಈಗ ಅಡ್ವಾನ್ಸ್ ಆಗಿ ನಿಮ್ಗೆ ಇನ್ನೊಂದು 10 ವರ್ಷದ ನಂತರ ನೀವು ಜಸ್ಟ್ ಲ್ಯಾಪ್ಟಾಪ್ ತಗೊಂಡು ಆಫೀಸ್ಗೆ ಬರೋ ಅವಶ್ಯಕತೆ ಇಲ್ಲ. ನೀವೆಲ್ಲಿರ್ತೀರಿ ನಿಮ್ಮ ಲೊಕೇಶನ್ ಕಳಿಸ್ಬೇಕು. GPS ನೀವೆಲ್ಲಾನು ಫೀಲ್ಡ್ಗೆ ಹೋಗ್ಬೇಕಾಗತ್ತ. ಸಿಬ್ಬಂದಿಗಳನ್ನ ಕಡಿಮೆ ಮಾಡ್ತಾರ. ಅವಾಗ ನಿಮ್ಮ ಟಾರ್ಗೆಟ್ ಫಿಕ್ಸ್ ಆಗುತ್ತೆ. ಇಷ್ಟು ಅರ್ಜಿಗಳನ್ನ ನೀವು ವಿಲೇ ಮಾಡಬೇಕು, ಇಷ್ಟು ಅರ್ಜಿಗಳನ್ನ ನೀವು ಅಟೆಂಡ್ ಆಗಬೇಕು ಅಂತ ಹೇಳಿ, ಇಷ್ಟು ಕೆಲಸ ಮಾಡಬೇಕು ನೀವು ಅಂತ ಹೇಳಿ. ನೀವು ಆಫೀಸ್ ಬರೋ ಅವಶ್ಯಕತೆ ಇಲ್ಲ. ನಿಮ್ಗೆ ಎಲ್ಲದಕ್ಕೂ ಲಿಂಕ್ ಆಗ್ತಾವೆ. ಹೆಂಗೆ ಈ ಟ್ರೆಜರಿ ಒಳಗೆ K2 ಒಳಗೆ ಬಿಲ್ ಬಂದಿರುವಂತದ್ದು, ರಿಶ್ಯೂ ಆಗಿ ಇನ್ವೋಡ್ ಆಗಿರುವಂತದ್ದು, ಹೆಂಗ್ ಕೇಸ್ ವರ್ಕರ್ಗೆ ಡಿಸ್ಟ್ರಿಬ್ಯೂಟಿವ್ ಆಗ್ತಾವೆ, ಅದೇ ರೀತಿಯಾಗಿ ಬಂದಿರುವಂತ ಅರ್ಜಿಗಳನ್ನು ಎಲ್ಲಾನು ಸಹಿತ ಡಿಸ್ಟ್ರಿಬ್ಯೂಟ್ ಆಗ್ತಾವೆ. ಫ್ಯೂಚರ್ ನಾನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಅದು ಆ ಪರಿಕಲ್ಪನೆ ಇದೆ ಅಂತ ಹೇಳ್ತಾ ಇದ್ದೀನಿ. ಆ ಥರ ಆಗುತ್ತೆ ಫ್ಯೂಚರ್. ಅದಕ್ಕೆ ರೆಡಿ ಆಗಬೇಕು.
ಎಲ್ಲ ನಿಮ್ಮ ಕಡೆ ಮಾಹಿತಿ ಇತ್ತು, ಅಷ್ಟು ಎಕ್ಸ್ಪರ್ಟ್ ಇದ್ರೆ ನೀವು ಕೆಲಸ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ರಿಸೈನ್ ಮನಿ ಮುಡಿಗೆ ಬಂದ್ಬಿಡೋದು, ಬೇಕಾಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವೆಲ್ಲನೂ ಟ್ರೈನಿಂಗು ಇವೆಲ್ಲನೂ ಯಾಕೆ ಲಿಂಕ್ ಮಾಡಾಕ್ತಾರೆ? ಈಗ ನಿಮ್ಮ ಟ್ರೈನಿಂಗ್ ನೀವು ಮಾಡ್ಕೊಂಡ್ರೆ ನೀವು ಎಕ್ಸ್ಪರ್ಟ್, ನೀವು ನಾಳೆ ಟ್ರೈನಿಂಗ್ ಕೊಡ್ರಿ ಕೆಲಸ ಯಾಕೆ ಮಾಡಕ್ಕಾಗ್ತಾ ಇಲ್ಲ ನಿಮ್ಗೆ ಅಂತ ಕೇಳ್ತಾರೆ ಅವರು. ಅದಕ್ಕೆ ಅದನ್ನ ಆಧಾರ ಮೇಲೆ ನಿಮ್ಗೆ ಇಂಪ್ಲಿಮೆಂಟ್ ಆಗ್ತಾರೆ, ನಿಮ್ ಪ್ರಮೋಷನ್ ಕೊಡ್ತಾರೆ. ಅದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಈ K2 ಬಂತಪ್ಪ ಅಂತ ಹೇಳಿದ್ರೆ K3 ಬಂತಪ್ಪ ಅಂತ ಹೇಳಿದ್ರೆ ನೀವು ವೆಂಡರ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಎಲ್ಲಾನು ಡಿಜಿಟಲಿ ನೀವು ವೋಚರ್ ಅನ್ನ ತಗೋಬೇಕಾಗತ್ತೆ. ನಿಮ್ ಮೇಲೆ ಡಿಜಿಟಲಿ ನೀವು ವೋಚರ್ ಅನ್ನು ತಗೋಬೇಕಾಗತ್ತೆ. ಆಮೇಲೆ ಈಗ K2P ಈಗ ಆಕ್ಟ್ ಪ್ರಕಾರ ನೀವು ಈ ರಿಕ್ರೂಟ್ಮೆಂಟ್ ಮಾಡಿದ್ರ ಅಂತ ಹೇಳಿದ್ರೆ, ಜಂಪ್ ಒಳಗೆ ಪರ್ಚೇಸ್ ಮಾಡಿದ್ರ ಅಂತ ಹೇಳಿದ್ರೆ ಅದಕ್ಕೆ ಲಿಂಕ್ ಆಗಿಬಿಡುತ್ತೆ ಇನ್ಮೇಲೆ. ಅದೇ ವೋಚರ್ ಬಂದ OM ಸಹಿತ ನೀವೀಗ K2 ಒಳಗೆ ಹಾಗಾಗ್ತಿರ್ಲಿ. ಈಗ ಮ್ಯಾಪಿಂಗ್ ಆಗ್ತಾ ಇದೆಯಲ್ಲ, ಈಗ ರೀಸೆಂಟ್ ಆಗಿ ಬಂದಿರೋದು OM ಅನ್ನ ಲಾಸ್ಟ್ ಮಂತಿಂದ ವರ್ಕ್ ಕ್ರಿಯೇಟ್ ಮಾಡೋದು. ಎಲ್ಲಾನು ಸಹಿತ ನೀವು ಯಾವ್ದು ಮೇಲೆ ಮಾಡಂಗಿಲ್ಲ. ಫ್ಯೂಚರ್ ಒಳಗೆ ಎಲ್ಲಾನು ಸಹಿತ ನೀವು ಇದ್ರಲ್ಲೇನೆ ಮಾಡಬೇಕು, ಆನ್ಲೈನ್ ಎಲ್ಲ ಮಾಡಬೇಕು. ಓಕೆ, ಇಲ್ಲಿ ಇದು ಲೋನ್ ಅಂಡ್ ರಿಕವರಿ ಆಯ್ತು. ಇಲ್ಲಿ ಸ್ಟಾಪೇಜ್, ಅಲೌನ್ಸ್ ಅಂಡ್ ಡಿಡಕ್ಷನ್ ಅಂತ ಇದೆ. ಏನಿದು ಸ್ಟಾಪೇಜ್, ಅಲೌನ್ಸ್ ಅಂಡ್ ಡಿಡಕ್ಷನ್ ಅಂತ ಇದೆ. ಇದು ಏನಪ್ಪಾ ಅಂತ ಹೇಳಿದ್ರೆ ಬಲ್ಕ್ ಆಗಿ ಈಗ ನೀವು ಅಥವಾ ನೀವು ಈಗ ಒಂದು ಯಾವುದೇ ಒಂದು ನೌಕರ ಸಂಘಕ್ಕೆ ನಾವು ಈಗ 200 ರೂಪಾಯಿ ಕೊಡ್ತೀವಲ್ಲ ಮಂತಿಗೆ ಕೊಡ್ತೀವಿ, ಅಥವಾ ಯಾವುದೇ ಒಂದು ಎಲ್ಲೇ ಒಂದು ಸಮ್ಮೇಳನ ನಡೀತಾ ಇದೆ ನಮ್ಮ ಜಿಲ್ಲೆ ಒಳಗಿಲ್ಲ, ಬೇರೆ ಯಾವುದೇ ಒಂದು ಜಿಲ್ಲೆ ಒಳಗೆ ನಡೀತಾ ಇದೆ, ಆ ಸಮ್ಮೇಳನಕ್ಕೆ ನಾವು ನೌಕರ ಸಂಘದಿಂದ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟರು, ಸರ್ಕಾರದವ್ರು ಒಂದು ಆರ್ಡರ್ ಮಾಡಿದ್ರು ಕಾಮನ್ ಆಗಿ ಎಲ್ಲರಿಗೂ ಒಂದೊಂದು 1000 ರೂಪಾಯಿ ಕಟ್ ಮಾಡಿರುತ್ತೆ. ನಾ ಕೊಡೋದಿಲ್ಲ, ಅವಾಗಿನ ಸ್ಟಾಪ್ ಮಾಡ್ಬೋದು. ಕಾಮನ್ ಆಗಿ ಮ್ಯಾಪಿಂಗ್ ಆಗಿರುತ್ತೆ, ಕಾಮನ್ ಆಗಿ ಮ್ಯಾಪಿಂಗ್ ಆಗಿರುತ್ತಾ, ಅವಾಗಲೇ ನೀವು ಇಲ್ಲಿ ಅದನ್ನು ಸ್ಟಾಪ್ ಮಾಡ್ಬೋದು. ಸ್ಟಾಪ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಮಂತ್ ಅನ್ನ ಚೂಸ್ ಮಾಡಬೇಕಾಗತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಮಂತ್ ಅನ್ನ ಚೂಸ್ ಮಾಡಬೇಕಾಗುತ್ತೆ, ಮಂತ್ ಅನ್ನ ಪೀರಿಯಡ್ ಅನ್ನ ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ಡಿಡಕ್ಷನ್ಸ್ ಇರ್ಬೋದು. ನಿಮ್ದು ಯಾವುದೋ ಡೂಪ್ಲಿಕೇಟ್ ಆಗಿದೆ ಡಿಡಕ್ಷನ್, ಆ ಡಿಡಕ್ಷನ್ ಸ್ಟಾಪ್ ಮಾಡ್ಬೋದು. ಫೆಸ್ಟಿವಲ್ ಅಡ್ವಾನ್ಸ್ ಈಗ ನೀವು ಸ್ಯಾಂಕ್ಷನ್ ಮಾಡಿದ್ರಿ 10 ಕಂತು ನೀವು ಕಟ್ ಮಾಡಿಬಿಟ್ಟಿದ್ರಿ, ಮತ್ತು ಬರ್ತಾ ಇದೆ ಅಲ್ಲಿ HRMS ಒಳಗೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅವಾಗ ನೀವು ಸ್ಟಾಪ್ ಮಾಡ್ಬೋದು. ಸ್ಟಾಪ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಇದೆ, ಈ ಆಪ್ಷನ್ ಅನ್ನ ಬಳಕೆ ಮಾಡ್ಬೋದು. ಅದೇ ಇಲ್ಲಿ ಡೇಟ್ ಹಾಕಬೇಕು, ಯಾವ್ದಾರು ಹಾಕ್ರಿ ಡೇಟ್, ಹಳೇದು ಹಾಕ್ರಿ, ಅಕ್ಟೋಬರ್ದು ಹಾಕ್ರಿ, ಹಾಕ್ರಿ. ಈಗ ಅದಕ್ಕೆ ಆಗಿ ಹೋಗಿದ್ದೀರಿ, ಅದು ಮುಂದೆ ಹಾಕ್ಬೇಕು. ನಿಮಗೆ ನವೆಂಬರ್ದ ಹಾಕ್ಬೇಕು ನೀವು, ಅದು ಅಕ್ಟೋಬರ್ದ ಹಾಕ್ಬೇಕು ನೀವು. ಅಕ್ಟೋಬರ್ದ ಹಾಕಿ, ಅಕ್ಟೋಬರ್ 25 ಹಾಕಿ 1ನೇ ತಾರೀಕು ಹಾಕಿ. ಇಲ್ಲಿ 30 ಹಾಕಿ, 30 ಅಲ್ಲ 30 ನಾವು ಅಕ್ಟೋಬರ್ ಹಾಕಿ. ನಡೀತಿದ್ವಿ 2 ತಿಂಗಳೊಳಗೂ ಹಾಕ್ಬೋದು. ಇಲ್ಲಿ ಟಿಕ್ ಮಾಡಿದ್ರೆ ಸಾಕು, ಯಾವ್ದು ಅಲೌನ್ಸ್ ಇದೆ ಇಲ್ಲಿ ಅಲೌನ್ಸ್ನು ಸ್ಟಾಪ್ ಮಾಡ್ಬೋದು, ಡಿಡಕ್ಷನ್ ಸ್ಟಾಪ್ ಮಾಡ್ಬೋದು. 2 ಆಪ್ಷನ್ ಇದೆ. ಅಲೌನ್ಸ್ ಮಾಡ್ಬೋದು ನೀವು. ಈಗ ಹೇಳಿದ್ರೆ ನಾನು ಈಗ ಸೈಕಲ್ ಅಲೌನ್ಸ್ ಅನ್ನ ಒಬ್ಬ ಗ್ರೂಪಿಗೆ ಕೊಡ್ತಾ ಇದ್ದೀವಿ ನಾವು, ಅವ್ರದ್ದು ಸ್ಟಾಪ್ ಮಾಡ್ಬೇಕಂದ್ರೆ ಇಲ್ಲಿ ಸ್ಟಾಪ್ ಮಾಡ್ಬೋದು, ಮತ್ತೊಬ್ಬರಿಗೆ ನಾವು ಮಾಡಬಹುದು. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಇಲ್ಲಿ ಇಫೆಕ್ಟ್, ಇನ್ಕ್ರಿಮೆಂಟ್, ರಿವರ್ಟ್ ಇದೆ, ವ್ಯೂ ಇನ್ಕ್ರಿಮೆಂಟ್ ಡೀಟೇಲ್ಸ್ ಇದೆ. ಇಲ್ಲಿ 3 ಇದೆ. ಈಗ ನಾವು ಡೇಟ್ ಕರೆಕ್ಟ್ ಆಗಿ ನಾ ಹೇಳಿದೆ ನಿಮ್ಗೆ ಫಸ್ಟ್ ಬೇಸಿಕ್ ಡೀಟೇಲ್ಸ್ ಒಳಗೆ ನಾವು ಕರೆಕ್ಟ್ ಆಗಿ ಇನ್ಕ್ರಿಮೆಂಟ್ ಡೇಟ್ ಹಾಕಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಏನು ಸಮಸ್ಯೆ ಆಗೋದಿಲ್ಲ, ತಾನ ಆಟೋಮೆಟಿಕ್ ಆಗಿ ಕೊಡುತ್ತೆ ಇನ್ಕ್ರಿಮೆಂಟ್ ಡೇಟ್. ನಾವು ತಪ್ಪಿದ್ವಿ ಅಂತ ಹೇಳಿದ್ರೆ ಅವ್ರು ಇನ್ಕ್ರಿಮೆಂಟ್ ಹಾಕೋದಿಲ್ಲ. ನೀವು ಆರ್ ಡೇಟ್ ತಗೊಂಡಿದ್ರೆ ಆರ್ ಡೇಟ್ ನೀವು ಇತ್ತಪ್ಪ ಅಂತ ಹೇಳಿದ್ರೆ ಇನ್ಕ್ರಿಮೆಂಟ್ ತೊಗೊಳೋದೇ ಇಲ್ಲ. ಹೀಗಾಗಿ ಅದ್ರ ಕರೆಕ್ಷನ್ ಆದ ನಂತರ ನೀವು ಇಲ್ಲಿ ಇಫೆಕ್ಟ್ ಅಂತ ಹೇಳಿದೀನಿ, ನೀವು ಇನ್ಕ್ರಿಮೆಂಟ್ ಅರಿಯರ್ಸ್ ಅನ್ನು ಡ್ರಾ ಮಾಡಲಿಕ್ಕೆ ಇದೆ, ಇನ್ಕ್ರಿಮೆಂಟ್ ಅರಿಯರ್ಸ್ ಅನ್ನು ಡ್ರಾ ಮಾಡಲಿಕ್ಕೆ ಆಪ್ಷನ್ ಇದೆ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಡೇಟ್ ಅನ್ನು ಸಹಿತ ನಾವು ಇಲ್ಲಿ ಮೆನ್ಷನ್ ಮಾಡಿ ನೀವು ಇದನ್ನ ಇಫೆಕ್ಟ್ ಅಂತ ಕೊಡಬೇಕಾಗುತ್ತೆ. ಅಥವಾ ಈಗ ತಪ್ಪಾಗಿ ಒಂದು ಇನ್ಕ್ರಿಮೆಂಟ್ ಅಡಿಷನಲ್ ಇನ್ಕ್ರಿಮೆಂಟ್ ಬಿದ್ದಿದೆ, ಅದನ್ನು ರಿವರ್ಟ್ ಮಾಡಬೇಕಂತ ಹೇಳಿದ್ರು ಸಹಿತ ನಾವು ಇಲ್ಲಿ ರಿವರ್ಟ್ ಮಾಡಲಿಕ್ಕೆ ಆಪ್ಷನ್ ಇದೆ.
ಅರಿಯರ್ಸ್ ಜನವರಿ ಮತ್ತು ಫೆಬ್ರವರಿ 2025 ಇಂಕ್ರಿಮೆಂಟ್ ಬಂದಿಲ್ಲ ಸರ್. ಆವಾಗ ಇಂಕ್ರಿಮೆಂಟ್ ಡೇಟ್ ಏನಿದೆ ನೀವು ಮಾಡಬಹುದು. ಅದು ಈಗ ಅರಿಯರ್ಸ್ ತೆಗೀರಿ ಅಂತ ಹೇಳ್ತಾ ಇದ್ರೆ ಅವ್ರು ನಮ್ಗೆ ಇದು ತೋರಿಸ್ತಾ ಇದ್ದಾರೆ ಮೇಡಮ್, ನಿಮ್ದು ಏನು ಇಂಕ್ರಿಮೆಂಟ್ ಅರಿಯರ್ಸ್ ಆಪ್ಷನ್ನೇ ತೋರಿಸ್ತಾ ಇಲ್ಲ. ತಪ್ಪು ಹೇಳಿದ್ದಾರೆ ಅವ್ರು ಅದನ್ನ ಜನರೇಟ್ ಇಲ್ಲ ಮಾಡಿದ್ದಾರೆ, ಜನರೇಟ್ ಆಗಿಬಿಟ್ಟಿದ್ದಾರೆ. ಜನರೇಟ್ ಮಾಡಬೇಕು ಬಂದಿದ್ದಾರೆ. ಅದ ಅಪ್ರೂವ್ ಮಾಡೋದಲ್ಲ, ಜನರೇಟ್ ಮಾಡೋದು ಫಸ್ಟ್ ಡ್ರಾಫ್ಟ್ ಪೀರಿಯಡ್ ಹಾಕಿ ಜನರೇಟ್ ಮಾಡ್ಬೇಕು ನಾವು. ಅರಿಯರ್ಸ್ ಇಂಕ್ರಿಮೆಂಟ್ ಅನ್ನ ತೋರಿಸ್ತೀನಿ ನಾನು ಎಲ್ಲಿ ಮಾಡ್ಬೇಕಂತ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಇದು ರಿವರ್ಟ್ ಮಾಡೋದು ಸಹಿತ ಇಲ್ಲಿ ಇದೆ, ರಿವರ್ಟ್ ಮಾಡಬಹುದು ನಾವು. ನೆಕ್ಸ್ಟ್ ಬಗ್ಗೆ ಇದು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋದು. ಇಂಕ್ರಿಮೆಂಟ್ ನೀವು ಆರ್ಡರ್ ಮಾಡ್ಕೊಂಡಿರ್ತೀರಿ ನಿಮ್ಮ ಕಚೇರಿ ಒಳಗೆ. ಇದು ಹಳೇದು ಆದಾಗ ಹಳೇದು ನೀವು ಡ್ರಾ ಮಾಡ್ತಾ ಇದ್ದೀರಿ ಅವಾಗ ಅಪ್ಡೇಟ್ ಮಾಡೋದು. ಇದೆಲ್ಲ ಆಟೋಮೆಟಿಕ್ ಆಗಿ ಆಗತ್ತಲ್ಲ, ಆಟೋಮೆಟಿಕ್ ಆಗಿ ಆಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ ಅನ್ನ ನೋಡಿಲ್ಲ, ಅಪ್ಡೇಟ್ ಇಲ್ಲಿದೆ, ಒಂದು ಪೆಂಡಿಂಗ್ ಇದೆ. ಇದು ಆರ್ಡರ್ ಇದೆ ನೋಡಿ, ಅಪ್ಡೇಟ್ ಇಂಕ್ರಿಮೆಂಟ್ ಆರ್ಡರ್ ಡೇಟ್ ಇದೆ. ಡಾಕ್ಯುಮೆಂಟ್ ಬರ್ತಿಲ್ಲ, ಯಾಕೆ ಬರ್ತಾ ಇಲ್ಲ, ತೋರಿಸ್ತಾ ಇಲ್ಲ. ಬರ್ತದೆ, ಅದು ಅಪ್ಲೋಡ್ ಮಾಡಬೇಕು. ನಿಮ್ಮ ಇಂಕ್ರಿಮೆಂಟ್ ಸ್ಯಾಂಕ್ಷನ್ ಮಾಡಿರುವಂಥ ಆರ್ಡರ್ ಕಾಪಿ. ಓಕೆ, ನೆಕ್ಸ್ಟ್ ಏನಿದೆಯಪ್ಪ ಅಂತ ಹೇಳಿದ್ರೆ ಇಫೆಕ್ಟ್ ಸ್ಟ್ಯಾಗ್ನೇಷನ್ ಇಂಕ್ರಿಮೆಂಟ್. ಸ್ಟ್ಯಾಗ್ನೇಷನ್ ಅಂದ್ರೆ ಏನು? ಸ್ಥಗಿತ ವೇತನ. ಸ್ಥಗಿತ ಯಾವಾಗ ಆಗುತ್ತೆ? ಇದು ಒಂದೇ ವೇತನ ಶ್ರೇಣಿಯಲ್ಲಿ ನೀವು ಕೊನೆಯ ವೇತನ ಶ್ರೇಣಿಗೆ ಮುಟ್ಟಿದಾಗ, ಒಂದೇ ವೇತನ ಶ್ರೇಣಿಯಲ್ಲಿ ನೀವು ಕೊನೆಯ ಬೇಸಿಕ್ಗೆ ಮುಟ್ಟಿದಾಗ ನೀವು ಸ್ಟ್ಯಾಗ್ನೇಟ್ ಆಗ್ತೀರಿ, ಅವಾಗ ಸ್ಟಾಪ್ ಆಗ್ತೀರಿ. ಅವಾಗ ಸ್ಟ್ಯಾಗ್ನೇಷನ್ ಇಂಕ್ರಿಮೆಂಟ್ ಮಂಜೂರಾತಿಯನ್ನ ಕೊಡಬೇಕು. ಯಾರು ಕೊಡಬೇಕಿದ್ರೆ ಸ್ಟ್ಯಾಗ್ನೇಷನ್ ಇಂಕ್ರಿಮೆಂಟ್ ಮಂಜೂರಾತಿ ಯಾರು ಕೊಡಬೇಕು? ಇಲಾಖಾ ಮುಖ್ಯಸ್ಥರು ಅಥವಾ ಸಕ್ಷಮ ಪ್ರಾಧಿಕಾರಿ, ಮುಂದಿನ ಹಂತದ ಅಧಿಕಾರಿ. ಮುಂದಿನ ಹಂತದ ಅಧಿಕಾರಿ ಸೆಕ್ಷನ್ ಕೊಡಬಹುದು. ಅಷ್ಟೊಳಗೆ ಕೊಡಬಹುದು ಸರ್ವಿಸ್. ಸ್ಟ್ಯಾಗ್ನೇಟ್ ಆಗ್ಬಿಡ್ತಾರೆ. ಈ ಸ್ಟ್ಯಾಗ್ನೇಟ್ ಆಗೋಕ್ಕಿಂತ ಮೊದಲು ಏನೇನು ತಗೊಂಡಿರ್ತಾರೆ ಅವರು ಅದನ್ನ ಹೇಳಿಲ್ಲ. ಸ್ಟ್ಯಾಗ್ನೇಟ್ ಆಗೋಕ್ಕಿಂತ ಮುಂಚೆ 10 ವರ್ಷ ಟೈಮ್ ಔಟ್ ತಗೋತಾರ, 15 ಇಯರ್ಸ್ ತಗೋತಾರ, 20 ಇಯರ್ಸ್ ತಗೋತಾರ, 25 ತಗೋತಾರ, 30 ಇಯರ್ಸ್ ತಗೋತಾರ. ಇದು ಆದ ನಂತರ ನೆಕ್ಸ್ಟ್ ಸ್ಟ್ಯಾಗ್ನೇಷನ್ ಇಂಕ್ರಿಮೆಂಟ್ಗೆ ಬರ್ತಾರೆ. ಅವು 8 ಅಲ್ಲಿವರೆಗೆ ಅವ್ರು ಸರ್ವಿಸ್ ಮುಗಿದು ಹೋಗುತ್ತೆ. ಮತ್ತು ಬೇಸಿಗೆ ಅಂತ ರಿವೈಸ್ ಆಗ್ತಿರ್ತಾವೆ. ಹೀಗಾಗಿ ಭಾಳ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 30ರಿಂದ 30. ಈಗಂತೂ ಈಗ ಸರ್ವಿಸ್ ಜಾಯ್ನ್ ಆಗೋರು ಭಾಳ 35 ವರ್ಷ ಸರ್ವಿಸ್ ಮಾಡಬಹುದು. CG ಮ್ಯಾಗ್ ಇದ್ರಪ್ಪ ಅಂತ ಹೇಳಿದ್ರೆ ಅವರು 38 ಮಾಡ್ಬೋದು, ಆಗ್ಬೋದು. 18 ವರ್ಷಕ್ಕೆ ಜಾಯ್ನ್ ಆದವ್ರು ಇದ್ರಪ್ಪ ಅಂತ ಹೇಳಿದ್ರೆ 40 ವರ್ಷಕ್ಕೆ, 20 ವರ್ಷಕ್ಕೆ ಜಾಯ್ನ್ ಆದವ್ರು ಇದ್ರಪ್ಪ ಅಂತ ಹೇಳಿದ್ರೆ 40 ವರ್ಷಕ್ಕೂ ಮಾಡ್ತಾರೆ. ಈಗ ರಿಕ್ರೂಟ್ಮೆಂಟ್ ಒಳಗೆ ಬಂದವರು ಅವರು ಅಬೌವ್ 30 ಇಯರ್ಸ್ ಆದ ನಂತರ ಜಾಯ್ನ್ ಆಗಿರ್ತಾರೆ. 30 ವರ್ಷನೇ ಇರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಇದು ಜನರೇಟ್ ಡ್ರಾಫ್ಟ್ ಪೇ ಬಿಲ್, ಸ್ಯಾಲರಿ ಬಿಲ್ ಅನ್ನು ನಾವು ಜನರೇಟ್ ಮಾಡಬೇಕಾದ್ರೆ ಇದನ್ನು ಜನರೇಟ್ ಮಾಡ್ಬೇಕಂತ ಹೇಳಿದ್ರೆ ಆಲ್ ಅಂತ ಯಾವಾಗಲೂ ಜನರೇಟ್ ಮಾಡಕ್ ಹೋಗಬೇಡಿ. ಆಲ್ ಅಂತ ಹೇಳಿ ಯಾವಾಗಲೂ ಜನರೇಟ್ ಮಾಡಕ್ ಹೋಗ್ಬಾರ್ದು. ಏನಾಗಿದೆ ಅಂತ ಹೇಳಿದ್ರೆ ಇದು ಎಕ್ಸಾಂಪಲ್ ಆಗಿರೋದು, ಎಕ್ಸಾಂಪಲ್ ಅಲ್ಲಿ ಆಗಿರುವಂತ ಹೇಳ್ತಾರೆ. ಒಬ್ಬರು VRS ಕೊಟ್ಟು ಇದು VRS ಕೊಟ್ಟು ಎಕ್ಸೆಪ್ಟ್ ಆಗಿತ್ತು, ಮನೆಯಾಗಿದ್ರು, ಅವ್ರದ್ದು ಸ್ಯಾಲರಿ ಡ್ರಾ ಆಗಿತ್ತು, ಪೇಮೆಂಟ್ ಆಗಿಬಿಟ್ಟಿತ್ತು. ಪೇಮೆಂಟ್ ಆದ ನಂತರ ನಮ್ಮ ಈ ಕಚೇರಿ ಪೇಮೆಂಟ್ ಯಾರು ಮಾಡೋರಲ್ಲ, ಡ್ರಾಯಿಂಗ್ ಆಫೀಸರು, ಸೂಪರಿಂಟ್ ಆಗಿರ್ಬೋದು ಅಥವಾ ಕೇಸ್ ವರ್ಕರ್ ಆಗಿರ್ಬೋದು, ಅವ್ರಿಗೂ ಗೊತ್ತಿಲ್ಲ. ಈ ರೀತಿ ಒಂದು 2 ತಿಂಗಳಾಗಿದೆ. ಅವರ ಬಂದು ಇವ್ರಿಗೆ ಬಂದು ಹೇಳಿದ್ರು, ಇವ್ರಿಗೆ ಸರ್ ಹಿಂಗೆ ದುಡ್ಡು ನನಗೆ ನಿಮ್ಗೆ ಏನಾರ ಯಾವ್ದಾರು ಅರೇಸ್ ಕೊಟ್ಟಿರಿ ನಮ್ಗೆ ಅಂತ ಕೇಳಿದ್ರು. ಅವಾಗ ಇವ್ರು ಗೊತ್ತಾಯ್ತು ನಾ ತಪ್ಪ, ಇದು ಸ್ಯಾಲ್ರಿ ನಮ್ದು ಈ ತರ ತಪ್ಪಾಗಿದೆ ಅಂತ. ಅದಕ್ಕೆ ಮತ್ತೆ ಪ್ರೊಸೀಜರ್ ಫಾಲೋ ಮಾಡಿ ಅದನ್ನ ಅವ್ರ ಕಡೆಯಿಂದ ವಾಪಸ್ ತುಳಿಸಿ. ಯಾಕಪ್ಪ ಅಂತ ಹೇಳಿದ್ರೆ ಅವ್ರದ್ದು ಡಿಡಕ್ಷನ್ ಇತ್ತದ್ರಾಗ
ಅದ್ರ ಡಿಡಕ್ಷನ್ ಇತ್ತು, ಆದ್ರೆ ಅವ್ರು ಗ್ರಾಸ್ ತುಂಬಬೇಕು ಸರ್ಕಾರಕ್ಕೆ. ಎಷ್ಟು ಸಮಸ್ಯೆ ನೋಡಿ, ಎಷ್ಟು ತೊಂದರೆ. ಇವೆಲ್ಲವೂ ಈ ರೀತಿಯ ಸಮಸ್ಯೆಗಳು ಬರ್ತಾವು. ಅದಕ್ಕೆ ಸಿಂಗಲ್ ಆಗಿ ನೀವು ಒಬ್ಬೊಬ್ಬರದಾಗಿ ನೀವು ಮಾಡಬೇಕು. ಆಮೇಲೆ ಇಂಕ್ರಿಮೆಂಟ್ ಡೇಟ್ ಏನಿದೆ ಎಲ್ಲರೂ ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಬೇಕು. ಜನವರಿ ಒಳಗೆ ಎಷ್ಟು ಜನದ ಇಂಕ್ರಿಮೆಂಟ್ ಇದೆ, ಜುಲೈದಲ್ಲಿ ಎಷ್ಟು ಜನದ ಇಂಕ್ರಿಮೆಂಟ್ ಇದೆ, ಇದು ನೀವು ಒಂದು ಲಿಸ್ಟ್ ಮಾಡಿಡಬೇಕು. ಬೆಸ್ಟ್ ಇದು. ಯಾಕಂದ್ರೆ ನೀವು ಡ್ರಾಫ್ಟ್ ಬಿಲ್ ಅನ್ನ ನೀವು ಜನರೇಟ್ ಮಾಡಿ ಅದನ್ನ ಪ್ರಿಂಟ್ ತಗೊಂಡು ನೋಡಿದಾಗ ಅವಾಗ ಚೆಕ್ ಮಾಡಬಹುದು ನೀವು ಇಷ್ಟು ಜನರದ್ದು ಇಂಕ್ರಿಮೆಂಟ್ ಅಪ್ಡೇಟ್ ಆಗಿದೆಯೋ ಇಲ್ಲೋ. ಆಗಿಲ್ಲಪ್ಪ ಅಂತ ಹೇಳಿದ್ರೆ ಅದನ್ನ ಸರಿ ಮಾಡಬೇಕು. ಯಾಕಾಗಿಲ್ಲ ನಂತರ ಇದು ಆದ ನಂತರ ನೀವು ಡ್ರಾಫ್ಟ್ ಬಿಲ್ ಜನರೇಟ್ ಆದ ನಂತರ ಡ್ರಾಫ್ಟ್ ಬಿಲ್ ನಾವು ಇಲ್ಲಿ ಸ್ವಲ್ಪ ಲೆಂದಿ ಪ್ರೊಸೀಜರ್ ಇದೆ. HRMS 2ದಲ್ಲಿ ಇಲ್ಲ, ಡೈರೆಕ್ಟ್ ಆಗಿ ಜನರೇಟ್ ಆಗುತ್ತೆ ಬೇಗ, ಜಸ್ಟ್ ಸೆಕೆಂಡ್ಸ್ ಒಳಗಾಗುತ್ತೆ HRMS 2ದಲ್ಲಿ. ಅದ್ರ ಸಮಸ್ಯೆ ಏನಿದೆಯಪ್ಪ ಅಂತಿದ್ರೆ ಅದರಲ್ಲಿ ಕರೆಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ಏನು ಸಮಸ್ಯೆ ಆಗಿದೆ, ಕರೆಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಎಕ್ಸೆಪ್ಟ್ ಯಾವುದು ಇನ್ಕಮ್ ಟ್ಯಾಕ್ಸ್ ಮತ್ತು ಸ್ಪೆಷಲ್ ಅಲೌನ್ಸ್ ಇವೆರಡು ಬಿಟ್ಟು ಉಳಿಕಿದ ಯಾವುದು ಕರೆಕ್ಷನ್ ಮಾಡಲಿಕ್ಕೆ ಕೇಸ್ ವರ್ಕರ್ ಲೆವೆಲಲ್ಲಿ ಅಥವಾ ಡ್ರಾಯಿಂಗ್ ಆಫೀಸರ್ ಲೆವೆಲಲ್ಲಿ ಯಾರಿಗೂ ಅವಕಾಶ ಇಲ್ಲ. ಓನ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡ್ಬೋದು, ಸ್ಪೆಷಲ್ ಅಲೌನ್ಸ್ ಅನ್ನ ಹಾಕ್ಬೋದು. ಇವೆರಡು ಮಾತ್ರ ಕೆಲವೊಂದಿಷ್ಟು ಪೋಸ್ಟ್ಗಳಿಗೆ. ಉಳ್ಕಿದ ಏನು ಡಿಡಕ್ಷನ್ಗಳಿಗೆ ಏನೋ ಪ್ರಾಬ್ಲಮ್ ಆಯಿತು ಅಥವಾ ನಿಮ್ಮ ಅಲೌನ್ಸ್ಗಳಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನೀವು ಟಿಕೆಟ್ ರೇಸ್ ಅನ್ನ ಮಾಡಬೇಕಾಗತ್ತೆ ಕೇಳುದೊಳಗೆ. ಆ ಥರ ಇದೆ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಡ್ರಾಫ್ಟ್ ಬಿಲ್ ನೀವು ಮಾಡ್ತೀರಿ, ಎಲ್ಲ ಮಾಡಿ ಇದನ್ನು ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸೆಂಡ್ ಡ್ರಾಫ್ಟ್ ಪೇ ಬಿಲ್ದು K2 ಮಾಡಿದ್ರೆ ಮುಗೀತು. ಇದು ಸಾಮಾನ್ಯವಾಗಿ ಮಂತ್ಲಿ ಸ್ಯಾಲರಿ ಬಿಲ್ ಅನ್ನ ಮಾಡುವಂತ ಇದೆ. ಇದ್ರಾಗ ಸ್ಪ್ಲಿಟ್ ಸ್ಯಾಲರಿ ಇದೆ ಇಲ್ಲೇ ಮೇಲ್ಗಡೆ ಇದೆ ಸ್ಪ್ಲಿಟ್ ಸ್ಯಾಲರಿ ಇದೆ. ಅದು ಸ್ವಲ್ಪ ಓಪನ್ ಮಾಡಿ. ಇಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ ಸ್ಪ್ಲಿಟ್ ಸ್ಯಾಲರಿಯಲ್ಲಿ ಯಾವ ಟೈಪ್ ಆಫ್ ಸ್ಪ್ಲಿಟ್ ಸ್ಯಾಲರಿ ರೇಟಿಂಗ್ ಇದೆಯೋ ಅಥವಾ ಅವ್ರದ್ದು LW ಆಗಿದೆಯೋ ಯಾವ ರೀತಿಯಾಗಿ ನೀವು ಸ್ಪ್ಲಿಟ್ ಸ್ಯಾಲರಿಯನ್ನು ಮಾಡ್ತಾ ಇದ್ದೀವಿ ಅದನ್ನು ಇಲ್ಲಿ ಏನು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಈಗಾಗಲೇ ಅವರು ಒಂದ್ ಕಡೆ ಅವರು ಟ್ರಾನ್ಸ್ಫರ್ ಆಗಿ ಬಂದ್ರು, ಅದನ್ನ ಹೇಳ್ತೇನೆ ನಾನು ಇಲ್ಲಿ. ನೀವು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಆಗಿ ಬಂದಾರ 2 ದಿವಸದ ಅವ್ರದ್ದು ಸ್ಯಾಲರಿ ನಾವು ಮಾಡಕ್ ಆಗ್ತಾ ಇಲ್ಲ, ಆ ಸ್ಯಾಲರಿ ಇದು ಮಾಡ್ಬೇಕು, ನಾವು ವೇಟಿಂಗ್ ಪೀರಿಯಡ್ ಇದು ಮಾಡಬೇಕು. ಇವೆಲ್ಲ ಇದೆ. ಜಾಯ್ನಿಂಗ್ ಟೈಮ್ ಅಂತಿದೆ. ಜಾಯ್ನಿಂಗ್ ಟೈಮ್ ಒಳಗೆ ಹೇಳಿ ಇದೆ. ಜಾಯ್ನಿಂಗ್ ಟೈಮ್ ಇತ್ತು, ನೀವು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಇತ್ತು, ಅದು ಇನ್ ಟೈಮ್ ಆಗಿ ನೀವು ಕರೆಕ್ಟಾಗಿ ಲೀವ್ ಆಗಿಲ್ಲ, ಕರೆಕ್ಟಾಗಿ ಜಾಯ್ನ್ ಆಗಿಲ್ಲ, ನಡಕ್ ಲೀವ್ ರಜಾ ಬಂದಾಗ ನೀವು ಜಾಯ್ನ್ ಆಗಿದ್ದೀರಿ, ಸಮಸ್ಯೆ ಮಾಡ್ಕೊಂಡಿದ್ದೀರಿ, ಅದು ಜಾಯ್ನಿಂಗ್ ಟೈಮ್ ಅನ್ನು ಇಲ್ಲಿ ಹಾಕೊಂಡು ನೀವು ಆ ಪೀರಿಯಡ್ ಅನ್ನು ಹಾಕೊಂಡು ಇಲ್ಲಿ ಅಪ್ಡೇಟ್ ಮಾಡಬೇಕು. ಇಲ್ಲಿ ಅಪ್ಡೇಟ್ ಮಾಡಿದ ನಂತರ ನೀವು ಇದು ಸ್ಪೀಡ್ ಸ್ಯಾಲರಿಯನ್ನ ನೀವು ಅರಿಯರ್ಸ್ ಒಳಗೆ ಹೋಗಿ ಜನರೇಟ್ ಮಾಡಬೇಕು. ಆ ಪೀರಿಯಡ್ ಅನ್ನ ಇಲ್ಲಿ ಮೊದಲು ಅಪ್ಡೇಟ್ ಮಾಡಬೇಕು. ಇಲ್ಲಿ ಏನಿದೆ ಇಲ್ಲಿ ಅಪ್ಡೇಟ್ ಮಾಡಬೇಕು. ಇಲ್ಲಿ ಅಪ್ಡೇಟ್ ಮಾಡಿದ್ರೆ ಮಾತ್ರ ನೀವು ಅಲ್ಲಿ ಜನರೇಟ್ ಮಾಡಬಹುದು ಬಿಲ್, ಇಲ್ಲಿಗೆ ಮಾಡಕ್ ಬರೋದಿಲ್ಲ. ಜಾಯ್ನಿಂಗ್ ಟೈಮ್ ಆರ್ಡರ್ ಬೇಕು ಸರ್. CLT ಕಾಲ್ ಅಂತ ಯಾವ್ದು ಸಿಗುತ್ತೆ ಸರ್? 10 days. CLT 10 days ಸಿಗುತ್ತೆ ಸರ್, ಅದನ್ನ ಯೂಸ್ ಮಾಡ್ತೀವಿ. ಯಾವ CLT? ಟ್ರಾನ್ಸ್ಫರ್ CLT ಕಾಲ್ ಜಾಯ್ನಿಂಗ್ ಟೈಮ್ ಅದು ಪಬ್ಲಿಕ್ ಇಂಟ್ರೆಸ್ಟ್ ಇದ್ರೂ ನಿಮ್ಗೆ ಇರುತ್ತೆ. ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಟ್ರಾನ್ಸ್ಫರ್ ಆದಾಗೂ ಸಹಿತ ಈಗ ಏನಾಗತ್ತಪ್ಪ ಅಂತ ಹೇಳಿದ್ರೆ 10 ದಿವಸ ಮುಗಿತ್ತು, 11ನೇ ದಿವಸಕ್ಕೆ ಅಡ್ಮಿಟ್ ಆಗ್ತಾರ ಅವ್ರು. ಅವಾಗ ಅದನ್ನ ಹೇಳಾಕ್ತೀನಿ, ಮೆಡಿಕಲಿ ಪ್ರಾಬ್ಲಮ್ ಆಗತ್ರಿಪ್ಪ. ಏನೋ ಹೊಟ್ಟು ಬಂತು, ಜ್ವರನ ಬಂದ್ಬಿಟ್ಟು ಆಫೀಸ್ಗೆ ಹೋಗಿ ನಡ್ಯಾಕ್ ಬರ್ತಾ ಇಲ್ಲ, ಅವಾಗ ನೀವು ಹೋಗ್ತೀರಿ. ಅನಿವಾರ್ಯ ಅಲ್ಲ ಅದು, ಆ ಥರ ಸಂದರ್ಭಗಳು ಬರ್ಬೋದು. ಬರೋದಿಲ್ಲ ಅಂತ ನೀವು ಇದು ಮಾಡಕ್ ಬರೋದಿಲ್ಲ. ಅಂಥವು ಬಂದಾಗ ನೀವು ಡಾಕ್ಯುಮೆಂಟ್ ಕೊಡಬೇಕಾಗತ್ತೆ. ಏನು ಆಯ್ತು ಅವಾಗ ನೀವು ಹಾಸ್ಪಿಟಲೈಸ್ ಆದ್ರಿ, ಅದಕ್ಕೆ ಡಾಕ್ಯುಮೆಂಟ್ ಕೊಡಬೇಕು. ಯಾವ ಇದರಿಂದ ಆದ್ರಿ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು. ಕೊಟ್ಟು
ಅದಕ್ಕೆ ನನಗೆ ಲೀವನ್ನ ಸ್ಯಾಂಕ್ಷನ್ ಮಾಡ್ರಿ. 10 ದಿವಸದ್ದು ನಂದು ವೇಟಿಂಗ್ ಇದು ಇತ್ತು, ಜಾಯ್ನಿಂಗ್ ಟೈಮ್ ಇತ್ತು ನನಗೆ. 11ನೇ ದಿವಸಕ್ಕೆ ನಾನು ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ ಮೆಡಿಕಲಿ ನಾನು ಅನ್ಫಿಟ್ ಆದೆ. ನನಗೆ ಆರೋಗ್ಯ ಸಮಸ್ಯೆ ಆಗಿ ನಾನು ಈ ಥರ ಹಾಸ್ಪಿಟಲೈಸ್ ಆದೆ. ಇದಕ್ಕೆ ಡಾಕ್ಯುಮೆಂಟ್ ಬೇಕಾದಂಥ ಇಂಥವು ಇದೆ ಅಂತೇಳಿ ನಿಮ್ಗೆ ಯಾರು ನಿಮ್ಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅಪಾಯಿಂಟಿಂಗ್ ಅಥಾರಿಟಿ ಅವ್ರಿಗೆ ರಿಕ್ವೆಸ್ಟನ್ನು ಕಳಿಸ್ಬೇಕು. ಅವರು ಆ ರಜೆಯನ್ನು ಸ್ಯಾಂಕ್ಷನ್ ಮಾಡ್ತಾರೆ. ರಜೆ ಆನ್ ಲೀವ್ ಏನಾದ್ರು ಕೊಟ್ಟಿದ್ರೆ ಇಲ್ಲಿ ಆನ್ ಲೀವ್ ಅಲ್ಲಿ ಎಂಟ್ರಿ ಅಪ್ಡೇಟ್ ಅಲ್ಲಿ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು. ಅಪ್ಡೇಟ್ ಅದನ್ನ ಅಪ್ಡೇಟ್ ಮಾಡಿ ಬಿಲ್ ಜನರೇಟ್ ಮಾಡ್ಬೇಕು. ಇಷ್ಟ ಪ್ರಮೋಷನ್ ಸ್ಪೀಡ್ ಕೊಟ್ಟಿದೆ. ಪ್ರಮೋಷನ್ ಆದಾಗೂ ತೊಂದರೆ ಮಾಡ್ಕೊಂಡಿರ್ತಾರೆ ಕೆಲವು ಜನ. ಇಫೆಕ್ಟ್ ಡೇಟ್ ಬೇರೆ ಬೇರೆ ಇರ್ತದೆ, ಜಾಯ್ನಿಂಗ್ ಡೇಟ್ ಇರ್ತದೆ ಬೇರೆ ಇರ್ತದೆ. ಅದಕ್ಕೆ ಅವೆಲ್ಲ ಆಪ್ಷನ್ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ನೀವು ಯಾವ ಸಂದರ್ಭ ಇರ್ತಾ ಆ ಥರ ನೀವು ಅದನ್ನ ಸ್ಪ್ಲಿಟ್ ಸ್ಯಾಲರಿಯನ್ನು ಮಾಡಿಕೊಂಡು ಮಾಡ್ಬೋದು. ಇಲ್ಲಿ ಪ್ರಮೋಷನ್ ಆದಾಗ ಸ್ಪ್ಲಿಟ್ ಸ್ಯಾಲರಿ ಯಾಕಪ್ಪ ಅಂತ ಹೇಳಿದ್ರೆ ಅವರು 15 ದಿವಸವರೆಗೆ ನೀವು ಹಳೆ ಕೇಟರ್ ಒಳಗಿರ್ತಾರೆ. ನೆಕ್ಸ್ಟ್ 15 ದಿವಸ ಹೊಸ ಕೇಟರಿಗೆ ಹೋಗ್ತಾರೆ. ಸಿನಿಂದ ಬಿಗೆ ಪ್ರಮೋಷನ್ ಅಲ್ಲ ಅದು. ಈಗ ನೀವು ಸ್ಪ್ಲಿಟ್ ಸ್ಯಾಲರಿ ಯಾವ ಸ್ಪ್ಲಿಟ್ ಕೊಡಾಕ್ತೀರಿ, ಪ್ರಮೋಷನ್ ಮಾಡ್ತಾ ಇದ್ದೀರಿ, ಅವಾಗ ಇದು ಮಾಡಬೇಕು. ಪೇ ಫಿಕ್ಸೇಷನ್ ಅನ್ನು ಮಾಡ್ಕೋಬೇಕು ಫಸ್ಟ್. ಪ್ರಮೋಷನ್ ಒಳಗೆ ಹೋಗಿ ಪೇ ಫಿಕ್ಸೇಷನ್ ಮಾಡ್ಕೋಬೇಕು. ನೀವು ಇನ್ ಮಾಡೋ ಟೈಮ್ ಒಳಗೆ ಮಾಡ್ಕೊಂಡಿರ್ತೀರಿ ಯಾವ ಕೇಟರಿಗೆ ಅವ್ರು ಇನ್ ಆಗ್ತಾ ಇದಾರೆ, ಯಾವ ಗ್ರೂಪಿಗೆ ಅದಾರ, ABCD ಕರೆಕ್ಟ್ ಅಲ್ಲ. ಆ ಕೇಟರಿಗೆ ನಾವು ಇನ್ ಮಾಡ್ಕೋತೀವಿ, ಅದ್ರ ಪ್ರಕಾರ ಇಲ್ಲಿ ಫಿಕ್ಸೇಷನ್ ಮಾಡ್ಕೋಬೇಕು. ಮಾಡ್ಕೊಂಡು ನೀವು ನಂತರ ಈ ಅರಿಯರ್ಸ್ ಅನ್ನ ನೀವು ಎಲ್ಲಿ ಜನರೇಟ್ ಮಾಡ್ಬೇಕಂತ ಹೇಳಿದ್ರೆ ಅರಿಯರ್ಸ್ ಒಳಗೆ ಹೋಗಿ ಜನರೇಟ್ ಮಾಡಬೇಕು. ನಾರ್ಮಲ್ ಬಿಲ್ ಒಳಗೆ ಜನರೇಟ್ ಮಾಡಕ್ ಬರೋದಿಲ್ಲ. ಇದು ಅರಿಯರ್ಸ್ ಒಳಗೆ ಹೋಗಿ ಎಲ್ಲ ಅರಿಯರ್ಸ್ ಏನಿದೆ ಅಲ್ಲಿ ಎಲ್ಲ ಹೋಗಿ